ಕರ್ನಾಟಕ ರಾಜ್ಯಾದ್ಯಂತ ಶಿಕ್ಷಕ ಅರ್ಹತಾ ಪರೀಕ್ಷೆಯನ್ನು ಎದುರಿಸುತ್ತಲಿರುವ ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೂ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಅವಧಿಯೊಳಗ ನೀವೆಲ್ಲ ಏನು ತಯಾರಿ ಆಗಿದ್ದೀರಿ, ಆ ತಯಾರಿ ಆಗಿದ್ದರ ಮುಂದುವರಿದ ಭಾಗವಾಗಿ ಇನ್ನೇನು ಪರೀಕ್ಷೆಯ 1-2 ದಿವಸದ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಿಪರೇಷನ್ ಆಗಿದ್ದನ್ನ, ತಯಾರಿ ಮಾಡ್ಕೊಂಡಿದ್ದನ್ನ ಆ ಪರೀಕ್ಷೆಯೊಳಗೆ ಹೇಗೆ ನಾವು ಎದುರಿಸಬೇಕು ಮತ್ತೆ ಅರ್ಹತೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ರ ಹಿನ್ನೆಲೆಯೊಳಗ ಕೆಲವೊಂದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಮಗುವಿನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅನ್ನುವ ವಿಷಯದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಕಿಲ್ ಅನ್ನ ಉಪಯೋಗ ಮಾಡಿದರೆ, ತಂತ್ರಗಳನ್ನು ಉಪಯೋಗ ಮಾಡಿದರೆ ನಾವು ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬಹುದು. ಮತ್ತು ವಿಶೇಷವಾಗಿ ಏನು 150 ಮಾರ್ಕ್ಸಿನ ಈ ಪರೀಕ್ಷೆಯಲ್ಲಿ ವಿಶೇಷವಾಗಿ 30 ಮಾರ್ಕ್ಸಿನ ಒಂದು ಪೇಪರ್ ಏನಿದೆ, ಶಿಶು ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥ ಒಂದು ವಿಷಯ ಈ ಉಳಿದ ಎಲ್ಲ ವಿಷಯಗಳಿಗಿಂತ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲ ಈ ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದು ಮಗುವಿನ ಅರ್ಥ ಮಾಡ್ಕೋದು ಮತ್ತೆ ಮಗುವಿಗೆ ಹೇಗೆ ಬೋಧನೆ ಮಾಡಬೇಕು ಅಂತಕ್ಕಂಥದ್ರ ವಿಷಯದ ಮೇಲೆ, ಜೊತೆಗೆ ಮಗುವಿನ ವಿಕಾಸಗಳು ಹೇಗೆ ಹಂತ ಹಂತವಾಗಿ ಬೆಳವಣಿಗೆ ಆಗ್ತವೆ ಅನ್ನುವುದರ ಆಧಾರದ ಮೇಲೆನೆ ಈ ಒಂದು ಮಗುವಿನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥ ವಿಷಯ ನಿಂತಿದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಅವಧಿ ಒಳಗ. ಏನಂತ ಹೇಳಿದ್ರೆ, ಈ ಏನು 150 ಮಾರ್ಕ್ಸಿನ ಪೇಪರ್ ಏನಿದೆಯಲ್ಲ, ಶಿಶು ಮನೋವಿಜ್ಞಾನ ಮತ್ತು ಶಿಶು ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರ, ಜೊತೆಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷು, ಸೋಷಿಯಲ್ ಸೈನ್ಸು, ಕನ್ನಡ ಆ ಸಂಬಂಧಪಟ್ಟಂಗೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು 90 ಮಾರ್ಕ್ಸಿನು, ಆಮೇಲೆ ಇದು 90 ಮಾರ್ಕ್ಸಿಂದು, ಅದು 60 ಮಾರ್ಕ್ಸಿಂದು, ಟೋಟಲ್ 150 ಮಾರ್ಕ್ಸಿನ ಪೇಪರ್. ವಿಶೇಷವಾಗಿ ಮನೋವಿಜ್ಞಾನ 30 ಮಾರ್ಕ್ಸಿಂದು, ಜನರಲ್ ಕನ್ನಡ 30 ಮಾರ್ಕ್ಸಿಂದು, ಆಮೇಲೆ ಜನರಲ್ ಇಂಗ್ಲಿಷ್ 30 ಮಾರ್ಕ್ಸಿಂದು 90 ಮಾರ್ಕ್ಸ್, ಇನ್ನು 60 ಮಾರ್ಕ್ಸಿಂದು ನಿಮ್ಮ ಒಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯದ ಮೇಲೆ ಇದಿರೋದ್ರಿಂದ ಹೀಗೆ ಓದಿರ್ತಕ್ಕಂಥ ವಿಷಯವನ್ನ ಯಾವ ರೀತಿಯಾಗಿ ನಾನು ಮುಂದುವರ್ಸ್ಕೊಂಡು ಹೋಗಿ ಇದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ತಂತ್ರಗಳನ್ನು ಉಪಯೋಗಿಸಿ ನಾನು ಅಂಕಗಳನ್ನು ಪಡ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಅವಧಿಯೊಳಗೆ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಅವಧಿ ನಿಮಗೆ ಬಹಳಷ್ಟು ಉಪಯೋಗ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಟೆಕ್ನಿಕ್ಸ್ ಹೇಳ್ತೀನಿ ನಿಮ್ಗೆ, ಇದ್ರಲ್ಲಿ ಏನು ಅಡಗಿದೆ ಅಂತಕ್ಕಂಥದ್ದನ್ನ. ಈಗೇನು ನೀವೇನು 30 ಮಾರ್ಕ್ಸಿನ ಪೇಪರ್ ಸೈಕಾಲಜಿ ಅನ್ನೋದಾಗ್ಲಿ ಅಥವಾ ಇನ್ನ ಉಳ್ಕಿರ್ತಕ್ಕಂಥ 120 ಮಾರ್ಕ್ಸಿನ ಪೇಪರ್ ಮಾರ್ಕ್ಸ್ಗಳಾಗ್ಲಿ, ಕ್ವಶನ್ಸ್ಗಳಾಗ್ಲಿ, ಅವೆಲ್ಲವೂ ಕೂಡ ಎದಕ್ಕೆ ಸಂಬಂಧಪಟ್ಟಿರ್ತಾವೆ ಅಂತ ಹೇಳಿದ್ರೆ 3 ವಿಷಯದ ಮೇಲೆ. ಒಂದು ಮಗು ಅಥವಾ ವಿದ್ಯಾರ್ಥಿ, ಶಿಕ್ಷಕ ಮತ್ತು ಬೋಧನಾ ಕ್ರಮ ಅಥವಾ ಪಠ್ಯಕ್ರಮ. ಈ 3 ವಿಷಯದ ಮೇಲೆ ಸಂಬಂಧಪಟ್ಟಿರ್ತಾವ. ಯಾಕಂತ ಕೇಳಿದ್ರೆ ಶಿಕ್ಷಕ ಬೋಧನೆ ಮಾಡೋದು ಮಕ್ಕಳಿಗೆ, ಶಿಕ್ಷಕ ಹೇಗೆ ಬೋಧನೆ ಮಾಡ್ಬೇಕಂತಕ್ಕಂಥದ್ದು ಬೋಧನಾ ಪದ್ಧತಿ, ಆ ಬೋಧನಾ ಪದ್ಧತಿ ಒಳಗ ಪಠ್ಯಕ್ರಮವನ್ನು ಅಳವಡಿಸಿಕೊಂಡ ಹೇಗೆ ಬೋಧನೆ ಮಾಡ್ಬೇಕು ಅಂತಕ್ಕಂಥ ತಂತ್ರ. ಈ 3 ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬರ್ತಕ್ಕಂಥ ಅನ್ನೋದರ ಮೇಲೆ ನಾವು ಅದನ್ನ ಅಪ್ಲೈಡ್ ಮಾಡ್ಕೊಂಡ್ಬಿಟ್ರೆ ಸಾಕು, ಅನ್ವಯ ಮಾಡ್ಕೋಬೇಕು. ನಾವು ಸುಮ್ಮನೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ಲೈಂಡ್ ಆಗಿ ಅಥವಾ ಪ್ರೆಜುಡಿಸ್ ಇಟ್ಕೊಂಡು ಆನ್ಸರ್ ಮಾಡಿದ್ರೆ ಈ ಸೈಕಾಲಜಿ ಒಳಗ ನಮಗೆ ಬಹಳಷ್ಟು ಕಡಿಮೆ ಮಾರ್ಕ್ಸ್ ಬರ್ತಕ್ಕಂಥ ಒಂದು ಸಂದರ್ಭಗಳು ಇರ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ ಅಥವಾ ಸ್ನೇಹಿತರೇ, ಈಗ ನಾನು ಈ ಶಿಶು ಮನೋವಿಜ್ಞಾನ, ಶಿಶು ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ, ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ, ಶಿಶು ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದು ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸೈಕಾಲಜಿ ಪೇಪರ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಈ ಶಿಶು ವಿಕಾಸ ಅಂತಕ್ಕಂಥದ್ದು ಯಾವ ರೀತಿ ಹಂತ ಹಂತವಾಗಿ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಸಿಕ್ ಅನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು, ಅದನ್ನ ಮರಿಬಾರ್ದು. ಯಾಕಂತ ಹೇಳಿದ್ರೆ ಮನೋವಿಜ್ಞಾನ ಅಂತಕ್ಕಂಥ ಪದ ನಿಮ್ಗೆಲ್ಲ ಗೊತ್ತಿದೆ, ಗ್ರೀಕ್ ಭಾಷೆಯಿಂದ ಬಂತು. ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಪದದಿಂದ ಬಂತು. ಸೈಕೆ ಅಂದ್ರೆ ಆತ್ಮ, ಲೋಗಸ್ ಅಂದ್ರೆ ಅಧ್ಯಯನ ಅಂತಕ್ಕಂಥದನ್ನ ಮೊದಲು ನೆನಪಿಟ್ಕೊಂಡಿರ್ಬೇಕು ನಾವು. ಯಾಕಂತ ಹೇಳಿದ್ರೆ ಮನೋವಿಜ್ಞಾನ ತನ್ನ ರೂಪವನ್ನ ಬದಲಾವಣೆ ಮಾಡ್ಕೊಂತ ಬಂತು.
ಹೇಗೆ ಬದಲಾವಣೆ ಮಾಡ್ಕೊಂತ ಬಂತು ಅಂತ ಹೇಳಿದ್ರೆ, ಮೊದಲನೇ ಅರ್ಥ ಅಥವಾ ಶಬ್ದಶಃ ಅರ್ಥ ಅಥವಾ ಮೊದಲಿನ ಅರ್ಥ ಮನೋವಿಜ್ಞಾನ ಅಂತ ಹೇಳಿದ್ರೆ ಆತ್ಮದ ಅಧ್ಯಯನ ಅಂತ ಹೇಳ್ತಾರೆ. ಸೊ ಈಗ ಈ ಆತ್ಮದ ಅಧ್ಯಯನ ಅಂತ ಒಂದಕ್ಕನೆ ನಾವು ಅವಲಂಬನೆ ಆಗ್ಬಿಟ್ರೆ ಮುಂದಿನ ಅರ್ಥ ಕೆಟ್ಕೊಂತ ಹೋಗುತ್ತೆ. ಯಾಕಂತ ಕೇಳಿದ್ರೆ ಶಬ್ದಶಃ ಅರ್ಥ ಅಥವಾ ಮೂಲ ಅರ್ಥ ಮನೋವಿಜ್ಞಾನವು ಆತ್ಮದ ಅಧ್ಯಯನ, ಇದು ಮೊದ್ಲಿಕ್ಕೆ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆಗೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇದನ್ನ ಆತ್ಮದ ಅಧ್ಯಯನ ಅಂತ ಕರೆದ್ರು. ಆದ್ರೆ ಅದಕ್ಕೆ ಕ್ವಶನ್ ಮಾಡಿದ್ರು ಮ್ಯಾಕ್ ಡ್ಯೂಗಲ್ ಅಂತಕ್ಕಂಥ ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನಿಗಳು ಸೇರ್ಕೊಂಡು, ಏನಂದ್ರೆ ನೀವ್ ಏನ್ ಹೇಳ್ತೀರಿ, ಮನೋವಿಜ್ಞಾನವು ಆತ್ಮದ ಅಧ್ಯಯನ ಅಂತ ಹೇಳ್ತೀರಿ ಸರಿ, ಹಾಗಾದ್ರೆ ಆತ್ಮ ಎಲ್ಲಿರುತ್ತೆ, ಆತ್ಮ ಹೇಗಿರುತ್ತೆ, ಆತ್ಮದ ವ್ಯಾಖ್ಯಾನಗಳೇನು, ಆತ್ಮದ ಆಕಾರ ಏನು, ಅದನ್ನ ಮೊದ್ಲು ಹೇಳ್ರಿ, ಆಮೇಲೆ ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ಅಧ್ಯಯನ ಅಂತಕ್ಕಂಥದ್ದನ್ನ ನಾವು ಒಪ್ಕೊಂತೀವಿ ಅಂತ. ಅವಾಗ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಜಿಜ್ಞಾಸೆ ಹುಟ್ಕೊಂಡು, ಹೌದು ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ಆತ್ಮ ಅಂದ್ರೆ ಏನು, ಆತ್ಮ ಎಲ್ಲಿರುತ್ತೆ, ಆತ್ಮ ಹೇಗಿರುತ್ತೆ, ಆತ್ಮದ ವ್ಯಾಖ್ಯಾನಗಳೇನು, ಅದಕ್ಕೆ ಯಾರಿಗೂ ಕೂಡ ಉತ್ತರ ಕೊಡಕ್ ಆಗುದಿಲ್ಲ ಅಂತಂದಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿದ್ರು ಅಂತಂದ್ರೆ ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಒಂದು ಅಷ್ಟು ಸೂಕ್ತವಾಗಿರ್ತಕ್ಕಂಥಲ್ಲ, ಆತ್ಮಕ್ಕೆ ನಿಜವಾಗಿರ್ತಕ್ಕಂಥ ರೂಪ ಅಂತಕ್ಕಂಥಿಲ್ಲ ಅನ್ನುವಾಗ ಎಲ್ಲರೂ ಕೂಡ ಅದನ್ನ ಹೌದು ಆತ್ಮ ಕೈ ಬಿಡೋಣ ಅಂತ ಆತ್ಮವನ್ನು ಕೈ ಬಿಟ್ರು. ಹಾಗಾದ್ರೆ ಆತ್ಮವನ್ನು ಕೈ ಬಿಟ್ರೆ ವಾಟ್ ನೆಕ್ಸ್ಟ್? ಹೌದು ಆತ್ಮದ ಅಧ್ಯಯನ ಅಲ್ಲ ಅಂತಂದ್ರು. ಆತ್ಮದ ಅಧ್ಯಯನ ಅಲ್ಲ ಅಂತಂದಾಗ ಮತ್ತೆ ಅದರ ಅರ್ಥ ಏನು ಅಂತ ಅಂದಾಗ ಮನೋವಿಜ್ಞಾನವು ಮನಸ್ಸಿನ ಅಧ್ಯಯನ ಅಂತ ಕರೆದ್ರು. ಹೌದು ಮನಸ್ಸಿನ ಅಧ್ಯಯನ ಅಂತ ಕರೆದ್ರು. ಸೊ ಮನಸ್ಸಿನ ಅಧ್ಯಯನ ಅಂತ ಕರೆಯುವಾಗ ಮನಸ್ಸು ಮತ್ತೆ ಪ್ರಶ್ನೆಗಳು ಹುಟ್ಕೊಂಡು, ಮನಸ್ಸು ಅಂದ್ರೆ ಹೇಗಿರುತ್ತೆ, ಮನಸ್ಸು ಎಲ್ಲಿರುತ್ತೆ, ಮನಸ್ಸಿನ ಆಕಾರ ಏನು, ಮನಸ್ಸಿನ ಗಾತ್ರ ಏನು ಅಂತಕ್ಕಂಥ ಚರ್ಚೆಗಳು ಹುಟ್ಕೊಂಡಾಗ ಆಮೇಲೆ ಮನಸ್ಸಿಗೆ ನಿಜವಾಗಿರ್ತಕ್ಕಂಥ ಒಂದು ಅರ್ಥ ಇಲ್ಲ, ಮತ್ತೆ ಮನಸ್ಸು ಯಾವತ್ತೂ ಒಂದೇ ತರ ಇರೋದಿಲ್ಲ, ಅದಕ್ಕೆ ಮನಸ್ಸನ್ನ ಮಂಗಿಗೆ ಹೋಲಿಸ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಸನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಈಗ ನಮ್ಮ ಮನಸ್ಸನ್ನ ನಮಗ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಾವ್ ಈಗ ಒಂದ್ ಕ್ಷಣ ಹಿಂಗಿದ್ದಿದ್ರೆ ಇನ್ನೊಂದ್ ಕ್ಷಣ ಮತ್ತೊಂದ್ ತರ ವಿಚಾರ ಮಾಡ್ತೀವಿ. ಅದಕ್ಕೆ ಮನಸ್ಸನ್ನ ಮಂಗಗ್ ಹೋಲಿಸ್ತಾ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ನಲ್ಲಿ ಇರಕ್ ಆಗುದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಆಮೇಲೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಮನಸ್ಸನ್ನ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಅಧ್ಯಯನ ಮಾಡಕ್ ಆಗುದಿಲ್ಲ. ಆದ್ರೂ ಕೂಡ ಹೇಳ್ತಾರೆ ಏನು, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ, ಮನಸ್ಸಿದ್ದಲ್ಲಿ ಮಾರ್ಗ ಇರುತ್ತಂತೆ. ಆದ್ರೆ ಯಾರಿಗೂ ಕೂಡ ಸ್ಪಷ್ಟವಾಗಿ ಮನಸ್ಸಂದ್ರೆ ಇದೆ ಅಂತಕ್ಕಂಥ ಉತ್ತರವನ್ನ ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಹೌದು ಮನಸ್ಸಿನ ಅಧ್ಯಯನ ಕೂಡ ಆಗುದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಇದು ಮನಸ್ಸಿನ ಅಧ್ಯಯನ ಅಂತಕ್ಕಂಥದನ್ನ ಕ್ಯಾನ್ಸಲ್ ಮಾಡಿದ್ರು. ಹಾಗಾದ್ರೆ ಮನಸ್ಸು ಸೈಕಾಲಜಿ ಅಂತಕ್ಕಂಥದ್ದು ಮನಸ್ಸಿನ ಅಧ್ಯಯನ ಮಾಡಲ್ಲ ಅಂತಂದಾಗ ಮತ್ತೆ ಮುಂದೆ ಏನು ಅಂತ ಕೇಳಿದ್ರೆ ಜಾಗೃತಾವಸ್ಥೆ ಅಂತ ಬಂತು. ಜಾಗೃತಾವಸ್ಥೆ ಅಂತ ಬಂದಾಗ ಏನ್ ಜಾಗೃತಾವಸ್ಥೆ, ಇದನ್ನ ಮನಸ್ಸಿನ ಹಂತಗಳನ್ನ ಮೂರು ಹಂತದಲ್ಲಿ, ಮನಸ್ಸಿನ ವಿಚಾರವನ್ನ ಮೂರು ಹಂತದಲ್ಲಿ ಏನ್ ಮಾಡ್ತಾರೆ, ವಿಭಾಗ ಮಾಡ್ತಾರೆ. ಜಾಗೃತಾವಸ್ಥೆ, ಅರೆ ಜಾಗೃತಾವಸ್ಥೆ, ಅಜಾಗೃತಾವಸ್ಥೆ ಅಂತ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಅಂತಕ್ಕಂಥ ಇದರಿಂದ ಇದನ್ನ ತರ್ತಾರೆ. ಇಲ್ಲೂ ಕೂಡ ಪ್ರಶ್ನೆಗಳು ಹುಟ್ಕೊಂಡು, ಮನುಷ್ಯ ಜಾಗೃತಾವಸ್ಥೆ ಯಾವಾಗಿರ್ತಾನ, ಅಜಾಗೃತಾವಸ್ಥೆಯೊಳಗೆ ಯಾವಾಗಿರ್ತಾನ, ಆಮೇಲೆ ಸೂಕ್ತ ಜಾಗೃತಾವಸ್ಥೆಯಲ್ಲಿ ಯಾವಾಗಿರ್ತಾನ ಅಂತಕ್ಕಂಥದ್ದು. ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಈ ಮೂರು ಹಂತದಲ್ಲಿ ಮನುಷ್ಯ ಯಾವಾಗಿರ್ತಾನ, ಮಕ್ಕೊಂಡಾಗಿರ್ತಾನ, ಕೋಮಾದಾಗ ಹೋದಾಗಿರ್ತಾನ, ಅಥವಾ ಪ್ರೆಸೆಂಟ್ ಈಗ ಸದ್ಯ ಈಗ ಮನುಷ್ಯನ ಜಾಗೃತಾವಸ್ಥೆನ, ಈ ಒಂದು ಪ್ರಶ್ನೆಗೆ ಯಾರಿಗೂ ಕೂಡ ಉತ್ತರ ಕೊಡಕ್ ಆಗ್ಲಿಲ್ಲ. ಯಾಕಂತಂದ್ರೆ ಮನಸ್ಸಿನ ಹಂತಗಳಲ್ಲಿ ಯಾವ ಅವಸ್ಥೆಯೊಳಗ ಮನುಷ್ಯನ ಅಸ್ತಿತ್ವ ಇರ್ತೈತಿ, ಯಾವ ಹಂತದಲ್ಲಿ ಮನುಷ್ಯನ ಸ್ಟೇಟಸ್ ಇರ್ತೈತಿ ಅಂತಕ್ಕಂಥದನ್ನ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಹೇಳಕ್ ಆಗುದಿಲ್ಲ ಅಂತಕ್ಕಂಥದ್ದು. ಈಗ ನಾವು ನಿದ್ದೆ ಒಳಗ ಮನುಷ್ಯ ಅಜಾಗೃತ ಅವಸ್ಥೆಯೊಳಗೆ ಇರ್ತಾನಂತ ಹೇಳಕ್ ಬರೋದಿಲ್ಲ. ಯಾಕಂತ ಕೇಳಿದ್ರೆ ಮಕ್ಕೊಂಡಾಗೂ ಕೂಡ ಕನಸು ಬೀಳ್ತಾವ, ಕನಸು ಬಂದ್ ಮಾರ್ನಿಂಗ್ ಬಂದ್ ಬೆಳಿಗ್ಗೆ ಬಂದ್ ಹೇಳ್ತಾನ ನನಗಿಂತ ಕನಸು ಬಿದ್ದಿತ್ತು ಅಂತ. ಹಾಗಾದ್ರೆ ಅದೇನಲ್ಲ, ಅಜಾಗೃತ ಅವಸ್ಥೆ ಅಲ್ಲ. ಇನ್ನು ಕೋಮಾದಾಗ ಅಂತ ಹೇಳ್ಬೋದು ನಾವು, ಕೋಮಾದಾಗೂ ಕೂಡ ಹೇಳಂಗಿಲ್ಲ. ಯಾಕಂದ್ರೆ ಕೋಮಾದಲ್ಲಿ ನಮ್ ಪ್ರಜ್ಞೆ ಇದ್ದಾಗನೇ ನಮಗೆ ಏನ್ ನಾಡ್ತಿರ್ತೈತಿ ಅಂದ್ರೆ ಟ್ರೀಟ್ಮೆಂಟ್ ನಾಡ್ತಾ ಇರ್ತೈತಿ ಅಂತ. ಸೊ ಆ ಒಂದು ಹಂತದಲ್ಲಿನೂ ಕೂಡ ಮನುಷ್ಯ ಅನ್ಕಾನ್ಶಿಯಸ್ ಆಗಿರೋದಿಲ್ಲ ಅಂತಕ್ಕಂಥ ಹೇಳುವಾಗ ಈ ಎಲ್ಲಾ ಅಂಶಗಳನ್ನ ತೆಗೆದುಕೊಂಡಾಗ ಜಾಗೃತಾವಸ್ಥೆ ಅಧ್ಯಯನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಏನ್ ಮಾಡಿದ್ರು ಅಂದ್ರೆ ಕ್ಯಾನ್ಸಲ್ ಮಾಡಿದ್ರು ಅಂತ. ಸೊ ಈ ಕ್ಯಾನ್ಸಲ್ ಮಾಡಿದಾಗ ಮುಂದೇನು, ವಾಟ್ ನೆಕ್ಸ್ಟ್ ಅಲ್ಟಿಮೇಟ್ಲಿ ಅಂತ ಕೇಳಿದ್ರೆ ಮನೋವಿಜ್ಞಾನವು ವರ್ತನೆಯನ್ನ ಅಧ್ಯಯನ ಮಾಡ್ತೈತಿ ಅಂತಕ್ಕಂಥದನ್ನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮನಸ್ಸು ವರ್ತನೆಯನ್ನ ಅಧ್ಯಯನ ಮಾಡ್ತೈತಿ ಅಂತಕ್ಕಂಥದ್ದು. ವರ್ತನೆಯನ್ನ ಅಧ್ಯಯನ ಮಾಡ್ತೈತಿ ಅಂತಕ್ಕಂಥದ್ದನ್ನ ಹೇಳಿದ್ರು ಅಂತ. ಸೊ ವರ್ತನೆಯನ್ನ ಅಧ್ಯಯನ ಮಾಡೋದು ಅಂತ ಕೇಳಿದ್ರೆ ಅಲ್ಟಿಮೇಟ್ ಎಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಈಗ ಸದ್ಯ ನಿಮ್ಗೆ ಏನಾದ್ರು
ಪರೀಕ್ಷೆ ಒಳಗ ಮನೋವಿಜ್ಞಾನದ ಪ್ರಸ್ತುತ ಅರ್ಥ, ಆಧುನಿಕ ಅರ್ಥ ಅಂತ ಕೇಳಿದ್ರೆ ವರ್ತನೆಯ ಅಧ್ಯಯನ ಅಂತ ಹೇಳ್ಬೇಕು ನಾವು ಅಂತಕ್ಕಂಥದ್ದು. ಇದನ್ನ ಏನು ವುಡ್ವರ್ತ್ ಅಂತಕ್ಕಂಥ ಒಬ್ಬ ಕವಿ ಅಥವಾ ಒಬ್ಬ ಮನೋವಿಜ್ಞಾನಿ ಏನ್ ಹೇಳ್ದ ಅಂತ ಕೇಳಿದ್ರೆ ಈ ಒಂದು ಅರ್ಥ ಇಟ್ಕೊಂಡ, ಮನೋವಿಜ್ಞಾನ ಮೊದಲಿಗೆ ಆತ್ಮವನ್ನು ಕಳ್ಕೊಂತು, ಆಮೇಲೆ ಮನಸ್ಸನ್ನು ಕಳ್ಕೊಂತು, ಆಮೇಲೆ ಜಾಗೃತಾವಸ್ಥೆಯನ್ನು ಕಳ್ಕೊಂತು, ಆಮೇಲೆ ಅದೇನಾಯ್ತು ಅಂತ ಕೇಳಿದ್ರೆ ವರ್ತನೆಯ ಅಧ್ಯಯನ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಅಂತಕ್ಕಂಥದ್ದು. ಈ ವರ್ತನೆ ಅಧ್ಯಯನವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ JB ವ್ಯಾಟ್ಸನ್ ಅಂತಕ್ಕಂಥವ್ರು. ವ್ಯಾಟ್ಸನ್ ಅಂತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ ವರ್ತನೆ ಅಧ್ಯಯನ ಅಂತಕ್ಕಂಥದ್ದನ್ನ ಹೇಳಿದ್ರು ಅಂತಕ್ಕಂಥದ್ದು. ಸೊ ಮೊದಲ ಆತ್ಮವನ್ನ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರೆಟಸ್ ಏನ್ ಮಾಡಿದ್ರು, ಪ್ರತಿಪಾದನೆ ಮಾಡಿದ್ರು. ಮನಸ್ಸನ್ನ ಡಾಂಟೆ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಏನ್ ಮಾಡಿದ, ಇದು ಮನಸ್ಸಿನ ಅಧ್ಯಯನ ಅಂತ ಹೇಳಿದ. ಜಾಗೃತಾವಸ್ಥೆಯನ್ನ ಅಧ್ಯಯನ ಮಾಡಿದ್ದು ಯಾವ್ದು ಅಂತ ಕೇಳಿದ್ರೆ ಯಾರು ಹೇಳಿದ್ರು ಅಂತಂದ್ರೆ ವಿಲ್ ಹೆಲ್ಮ್ ಊಂಟ್ ಮತ್ತೆ EB ಟೀಚಿನರ್ ಅಂತಕ್ಕಂಥ ಮನೋವಿಜ್ಞಾನಿಗಳು ಈ ಜಾಗೃತಾವಸ್ಥೆಯ ಅಧ್ಯಯನ ಅಂತ ಹೇಳಿದ್ರು ಅಂತಕ್ಕಂಥದ್ದನ್ನ ನಾವು ಒಪ್ಕೊಂತೀವಿ ಅಂತ. ಸೊ ಹಾಗಾಗಿ ಈಗ ನಾವು ಏನ್ ಈ ಒಂದು ಅವಧಿ ಒಳಗೆ ಏನ್ ತಿಳ್ಕೊಂಡಿವಪ್ಪ ಅಂದ್ರೆ ಮನೋವಿಜ್ಞಾನದ ಮೊದಲನೇ ಅರ್ಥ ಆತ್ಮದ ಅಧ್ಯಯನ, ಮನೋವಿಜ್ಞಾನದ ಪ್ರಸ್ತುತ ಅರ್ಥ ವರ್ತನೆ ಅಧ್ಯಯನ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು. ಆಮೇಲೆ ಮನೋವಿಜ್ಞಾನ ಫಸ್ಟ್ ಆತ್ಮವನ್ನು ಕಳ್ಕೊಂತು, ನಂತರ ಮನಸ್ಸನ್ನು ಕಳ್ಕೊಂತು, ಆಮೇಲೆ ಜಾಗೃತಾವಸ್ಥೆಯನ್ನು ಕಳ್ಕೊಂತು, ಅದು ಈಗ ವರ್ತನೆ ಅಧ್ಯಯನ ಮಾಡ್ತೈತಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ವುಡ್ವರ್ತ್ ಅಂತ. ಇಲ್ಲಿ 3 ಪ್ರಶ್ನೆಗಳು ನಮಗೆ ಬರ್ಲಿಕ್ಕೆ ಸಾಧ್ಯತೆ ಇದ್ದಾವೆ. ಹಾಗಾಗಿ ಕೊನೆಯ ಈ ಒಂದು ಅವಧಿ ಒಳಗ ನಾವೆಲ್ಲ ಸೈಕಾಲಜಿನ ಓದಿರ್ತೀವಿ, ಕನ್ಫ್ಯೂಸ್ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾನು ನಿಮಗೆ ಇಲ್ಲಿ ಈ ಒಂದು ಹಿಂಟ್ಸ್ ಅನ್ನು ನಿಮ್ಗೆ ಕೊಟ್ಟಿದ್ದೀನಿ. 3 ಪ್ರಶ್ನೆಗಳು ಇದರಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದಾವೆ. ಮೊದಲೇ ಬೇಸಿಕ್ ನಮಗೆ ಇದು ಗೊತ್ತಿರ್ಬೇಕು. ಇದು ಗೊತ್ತಿದ್ದಂದ್ರೆ ನೆಕ್ಸ್ಟ್ ನಮಗ ಮುಂದಿನ ಒಂದು ಅಂಶಗಳು ತಿಳಿತಾ ಹೋಗ್ತವೆ ಅಂತಕ್ಕಂಥದ್ದು. ಈ ಶಿಶು ವಿಕಾಸ ಅಂತಕ್ಕಂಥದನ್ನ ಫಸ್ಟ್ ಅನ್ನು ತೆಗೆದುಕೊಂಡಾಗ ಮೊದಲನೇದಾಗಿ ಟೋಟಲಿ ಆ ಒಂದು ವಿಷಯ ನಿಂತಿರೋದೇ ಮಾನವನ ಅಥವಾ ಮಗುವಿನ ವಿಕಾಸದ ಹಂತಗಳ ಆಧಾರದ ಮೇಲೆ ನಿಂತಿದೆ ಅಂತಕ್ಕಂಥದ್ದು. ಈ ಹಂತಗಳನ್ನ ಸೈಕಾಲಜಿಸ್ಟು ಸುಮಾರು ಒಂದು 5 ಹಂತಗಳಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಅವಧಿನೂ ಕೂಡ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥವು. ಈ ಮನೋವಿಜ್ಞಾನ ವಿಕಾಸದ ಹಂತಗಳು ಅಂತಕ್ಕಂಥ ತೆಗೆದುಕೊಂಡಾಗ ಮೊದಲನೇದು ಬರ್ತಕ್ಕಂಥದ್ದು ಶೈಶವಾವಸ್ಥೆ ಅಂತ. ಶೈಶವಾವಸ್ಥೆ ಎಷ್ಟಿರುತ್ತೆ ಅಂದ್ರೆ 0 to 2 ಹುಟ್ಟಿನಿಂದ 2 ವರ್ಷದ ಅವಧಿ ಒಳಗ ಈ ಶೈಶವಾವಸ್ಥೆ ಅಂತಕ್ಕಂಥದ್ದು ಇರ್ತೈತಿ. ಇಲ್ಲಿ ಒಂದು ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯತೆ ಇದೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ವಿಕಾಸದ ಕ್ರಿಯೆಗಳು ಅತಿ ಶೀಘ್ರವಾಗಿ ನಡೆಯುವ ಹಂತ ಯಾವುದು ಅಂತ ಕೇಳಿದಾಗ ಎಲ್ಲರಿಗೂ ಕೂಡ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಂತಾರೆ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೋರಿ, ವಿಕಾಸದ ಕ್ರಿಯೆಗಳು ಅತಿ ಶೀಘ್ರವಾಗಿ ದ ಡೆವಲಪ್ಮೆಂಟಲ್ ಟಾಸ್ಕ್ಸ್ ಆರ್ ರ್ಯಾಪಿಡ್ ಗ್ರೋತ್ ಸ್ಟೇಜ್ ಯಾವುದು ಅಂತ ಕೇಳಿದ್ರೆ ಶೈಶವಾವಸ್ಥೆ ಅಂತ ಹೇಳ್ಬೇಕು ಅಂತಕ್ಕಂಥದ್ದು. ಯಾಕೆ ಅಂತಕ್ಕಂಥ ತೆಗೆದುಕೊಂಡಾಗ ಪ್ರತಿಯೊಂದು ಅಂಶವನ್ನ ಮಗು ಗ್ರಹಿಸೋದು ಅಲ್ಲೇನೆ. ಈಗ ಹುಟ್ಟಿದ ಮಗುವಿಗೆ ತಂದೆ ಯಾರಂತ ಗೊತ್ತಿರುವುದಿಲ್ಲ, ತಾಯಿ ಇವ್ರು ನಿಮ್ ತಂದೆ ಅಂತ ಗುರುತಿಸಿದಾಗ ಸಡನ್ಲಿ ಅದು ಪರ್ಸ್ಯೂ ಮಾಡ್ತೈತಿ. 1-2 ಟೈಮ್ ಆದ್ಮೇಲೆ ತಂದೆ ಅಂತ ಸ್ಮೈಲ್ ಮಾಡ್ತೈತಿ. ದಟ್ ಈಸ್ ದ ಡೆವಲಪ್ಮೆಂಟಲ್ ಟಾಸ್ಕ್. ಅಲ್ಲಿರ್ತಕ್ಕಂಥ ಹಿರಿಯ ಮಗು ಇರ್ತೈತಿ ಅಂತ ಗುರುತಿಸಿ ಮಾಡಿದಾಗ ಇವ್ರು ನಿಮ್ಮ ಅಕ್ಕ, ಇವ್ರು ನಿಮ್ಮ ಅಣ್ಣ ಅಂತಂದಾಗ ಆ ಮಗು ಪರ್ಸ್ಯೂ ಮಾಡ್ತೈತಿ. ದಟ್ ಈಸ್ ದ ಫಸ್ಟ್ ಡೆವಲಪ್ಮೆಂಟಲ್ ಟಾಸ್ಕ್. ಅದೇ ಏನಪ್ಪಾ ಅಂತ ಕೇಳಿದ್ರೆ ಶೀಘ್ರವಾಗಿ ನಡೀತಕ್ಕಂಥ ಹಂತ ರ್ಯಾಪಿಡ್ ಗ್ರೋತ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಕೇಳಿದ್ರೆ ಶೈಶವಾವಸ್ಥೆ ಅಂತ ಅರ್ಥ ಆಗ್ಬೇಕ. ಇದನ್ನ ಇನ್ನೊಂದ್ಸರಿ ಟ್ವಿಸ್ಟ್ ಮಾಡ್ತೇನೆ. ಮಗುವಿನ ದೈಹಿಕ ಬೆಳವಣಿಗೆಯ ಅತಿ ಶೀಘ್ರವಾಗಿರ್ತಕ್ಕಂಥ ಹಂತ ಯಾವ್ದಂತ ಕೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆ. ಇಲ್ಲಿ ದೈಹಿಕ ಬೆಳವಣಿಗೆ ಇಲ್ಲಿ ಜಾಸ್ತಿ ಸ್ಪೀಡ್ ಆಗಿ ನಡೀತಾ ಇರ್ತದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೇನೆ. ಹಾಗಾಗಿ ತಿಳ್ಕೊಡ್ರಿ, ಕೊನೆ ಹಂತದಲ್ಲಿ ಇದ್ದೀರಿ, ಎಕ್ಸಾಮ್ ಹೋಗ್ತಾ ಇದ್ದೀರಿ, ಕನ್ಫ್ಯೂಷನ್ ಆಗ್ತೈತಿ. ಯಾಕಂತಂದ್ರೆ ಈಗ ಹೊರಗಡೆ ಇದ್ದು ನಾವು ನೋಡಿದಾಗ ಅದು ಬೇರೆ ಆಗತ್ತೆ. ಅಲ್ಲಿ ಹೋಗಿ ಹಾಟ್ ಸೀಟ್ ಅಂತ ಹೇಳ್ತೇವೆ ನಾವು, ಡೆಸ್ಕ್ ಮೇಲೆ ಕುಂತ ಕ್ವಶನ್ ಪೇಪರ್ ನಿಮ್ ಕೈಗೆ ಬರೋಣ, ಇವೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾವ. ಅದಕ್ಕೆ ಒನ್ಸ್ ಅಗೇನ್ ಯು ರಿಕಾಲ್ ಯುವರ್ ಮೆಮರಿ ಅಂಡ್ ವಾಟ್ ಯು ಲರ್ನ್ಡ್ ಬಿಫೋರ್ ಅಂಡ್ ಒನ್ಸ್ ಅಗೇನ್ ಚೆಕ್ ಇಟ್ ಅಂಡ್ ಪುಟ್ ಅ ಕರೆಕ್ಟ್ ಆನ್ಸರ್ ಇನ್ ದ 4 ಆಪ್ಷನ್ಸ್. ಅರ್ಥ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ರಿಪೀಟ್ ಮಾಡ್ತೀನಿ ಅದನ್ನ. ವಿಕಾಸದ ಪ್ರಕ್ರಿಯೆ ಅತಿ ಶೀಘ್ರವಾಗಿರ್ತಕ್ಕಂಥ ಹಂತ ಯಾವ್ದಂತ ಕೇಳಿದ್ರೆ ಶೈಶವಾವಸ್ಥೆ ಅಂತ ತಿಳ್ಕೊಬೇಕು ನಾವು. ಯಾಕಂತ ಕೇಳಿದ್ರೆ ಪ್ರತಿಯೊಂದು ಹೊಸ ವಸ್ತುವನ್ನು ನೋಡಿದಾಗ ಮಗು ಅದ್ರ ಕಡೆ ಮೂವ್ಮೆಂಟ್ ಮಾಡ್ತೈತಿ. ಅದೇ ಏನಪ್ಪಾ ಅಂದ್ರೆ ಶೈಶವಾವಸ್ಥೆ.
ಈಗ ಹಳೆ ವಸ್ತು ಅದ್ರಲ್ಲಿ ಇರ್ತೈತಿ, ಮತ್ತೊಂದು ಹೊಸ ನೋಡಿದಾಗ ಅದ್ರ ಕಡೆ ಪರ್ಸ್ಯೂ ಮಾಡ್ತೈತಿ, ಅದು ಶೈಶವಾವಸ್ಥೆ. ಈಗ ನಾವೆಲ್ಲ ದೊಡ್ಡವರೆಲ್ಲ ಹಾವನ್ ಕಂಡ್ರೆ ಹೆದರ್ತೀವಿ, ಆದ್ರೆ ಆ ಮಗು ಹಾವನ್ ಕಂಡ್ರೆ ಹಿಡಿಯಾಕ ಪ್ರಯತ್ನ ಮಾಡ್ತೈತಿ. ಯಾಕಂತ ಕೇಳಿದ್ರೆ ಮಗುವಿನ ಗ್ರಹಿಕೆ ಅದ್ರ ಮೇಲೆ ಹೋಗ್ತೈತಿ ಅಂತಕ್ಕಂಥದ್ದು, ಅದು ಶೈಶವಾವಸ್ಥೆ. ಅದನ್ನ ನೆನ್ಪಿಟ್ಕೋಬೇಕು. ಇನ್ನ ಪೂರ್ವ ಬಾಲ್ಯಾವಸ್ಥೆ ದೈಹಿಕ ಬೆಳವಣಿಗೆ ಅತಿ ಶೀಘ್ರವಾಗಿರ್ತಕ್ಕಂಥ ಪೂರ್ವ ಬಾಲ್ಯಾವಸ್ಥೆ. ಇನ್ನೊಂದು ಪೂರ್ವ ಬಾಲ್ಯಾವಸ್ಥೆಯನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ, ಪೂರ್ವ ಬಾಲ್ಯಾವಸ್ಥೆಯನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ಕನ್ಸಾಲಿಡೇಷನ್ ಸ್ಟೇಜ್ ಅಂತ ಕರೀತಾರೆ. ಇದನ್ನ ಅಂದ್ರೆ ಕ್ರೋಢೀಕರಣ ಹಂತ ಅಂತ ಕರೀತಾರೆ. ಇದನ್ನ ಕ್ರೋಢೀಕರಣ ಹಂತ ಅಂತ ಕರೀತಾರೆ. ಯಾಕಂದ್ರೆ ಈ ಪೂರ್ವ ಬಾಲ್ಯಾವಸ್ಥೆ ಒಳಗ ಏನಂದ್ರೆ 0 to 2, ಇದು 2 to 5 ಇರ್ತೈತಿ. ಇದ್ರ ಅವಧಿ 2 to 5, 2 ರಿಂದ 5 ವರ್ಷದವರೆಗೆ ಇರ್ತೈತಿ. ಅಲ್ಲಿ ಏನಾಗ್ತದೆ ಅಂದ್ರೆ ಮಗು ತನ್ನ ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತು, ಎಲ್ಲ ವ್ಯಕ್ತಿಗಳು, ಎಲ್ಲ ಘಟನೆಗಳನ್ನ ಪರ್ಸ್ಯೂ ಮಾಡಕ್ ಪ್ರಯತ್ನ ಮಾಡ್ತೈತಿ. ಅದಕ್ಕೆ ಕ್ರೋಢೀಕರಣ ಹಂತ ಅಂತ ಕರೀತಾರೆ ಅಂತ. ಸೊ ಹಾಗಾಗಿ ಇದೇ ಪ್ರಶ್ನೆನ ಸುಮಾರು ಸರಿ ರಿಪೀಟ್ ಆಗಿದೆ. 14 ಕ್ವಶನ್ ಪೇಪರ್ ನಲ್ಲಿ ಆ ಕ್ವಶನ್ ಬಹಳಷ್ಟು ರಿಪೀಟ್ ಆಗಿದೆ. ಯಾಕಂದ್ರೆ 2014ರಿಂದ ಇಲ್ಲಿವರೆಗೆ ತೆಗೆದುಕೊಂಡಾಗ 9 TET ಆಗಿವೆ. ಅಂದ್ರೆ 9 18 ಪೇಪರ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಅಂತೇಳಿ. ಹಾಗಾಗಿ ಆ ಪ್ರಶ್ನೆ ಇದೆ ಕ್ರೋಢೀಕರಣ ಅಂತಕ್ಕಂಥದ್ದು. ಇದನ್ನ ನಾವು ಯಾಕೆ ಗಮನಿಸಬೇಕು ಕೊನೆ ಹಂತದಲ್ಲಿ ಅಂತ ಕೇಳಿದ್ರೆ, ಯಾಕೆ ತಯಾರಿ ಮಾಡ್ಕೋಬೇಕಂತ ಕೇಳಿದಾಗ ಎಲ್ಲಾನು ಓದ್ಕೊಂತ ಹೋಗಿರ್ತೀವಿ, ಮೇನ್ ಇರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಬಿಟ್ಟು ಬಿಡ್ತೇವೆ ನಾವು. ಅಲ್ಲೇನೆ ಒಂದು ಮಾರ್ಕ್ಸ್ ಹೋಗ್ತದೆ ನಮ್ಗ. ಅದೇ ಒಂದು ಮಾರ್ಕ್ಸ್ ಇಂದ ನಾವ್ ಏನ್ ಮಾಡ್ತೇವೆ ಅಂದ್ರೆ ಪಾಸ್ ಆಗೋದನ್ನ ಅಥವಾ ಅರ್ಹತೆ ಪಡ್ಕೊಳ್ಳೋದನ್ನ ಕಳ್ಕೊಂಡ್ಬಿಡ್ತೀವಿ ಅಂತ. ಹಾಗಾಗಿ ಈ ಬೇಸಿಕ್ ಏನಿದೆಯಲ್ಲ ಅದನ್ನ ಕಲ್ಕೊಳ್ಬೇಕು. ಆಮೇಲೆ ಈ ಹಂತಗಳ ಮೇಲೆ ಎಲ್ಲವೂ ಕೂಡ ಪೆಡಗಾಗಿ ಆಗ್ಲಿ, ಮಗುವಿನ ವಿಕಾಸ ಆಗ್ಲಿ, ಸಿಗ್ಮಂಡ್ ಫ್ರೈಡ್ ಥಿಯರಿ ಆಗ್ಲಿ, ಪಿಯಾಜೆ ಥಿಯರಿ ಆಗ್ಲಿ, ಬ್ರೂನರ್ ಥಿಯರಿ ಆಗ್ಲಿ, ಬಂಡೂರಾ ಥಿಯರಿ ಆಗ್ಲಿ, ಇದ್ರ ಮೇಲೆನೆ ನಿಂತಿದೆ ಅಂತಕ್ಕಂಥ ಫಸ್ಟ್ ನಾವು ತಿಳ್ಕೊಂಡಾಗ ನಮಗ್ ಸೈಕಾಲಜಿ ಒಳಗ ಬಹಳಷ್ಟು ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾನು ಪದೇ ಪದೇ ನನ್ನ ಎಲ್ಲ ಕ್ಲಾಸ್ ನಲ್ಲಿ ಹೇಳ್ತಾ ಇರ್ತೇನೆ, ನಾನು ಆಫ್ಲೈನ್ ಕ್ಲಾಸ್ ನಲ್ಲಿ ಎಲ್ಲ ಅಪ್ಲೈಡ್ ಮಾಡ್ಕೋಬೇಕು ಅಂತ. ಆಸ್ ಅ ಟೀಚರ್, ಫಸ್ಟ್ ವಿ ಟ್ರೈ ಟು ಅಪ್ಲೈ ದ ಸೈಕಾಲಜಿ, ದೆನ್ ವಿ ಕ್ಯಾನ್ ಪರ್ಸ್ಯೂ ದ ಆಬ್ಜೆಕ್ಟಿವ್ಲಿ, ವಸ್ತುನಿಷ್ಠವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ತಿಳ್ಕೊಬೇಕು ನಾವು. ಇದನ್ನ ಕ್ರೋಢೀಕರಣ ಹಂತ ಅಂತ ಇದನ್ನ ಕರೀತಾರೆ ಅಂತಕ್ಕಂಥ ನೆನಪಿರಲಿ. ಇದೇ ಕ್ವಶನ್ ಬಹಳ ಸಲ ರಿಪೀಟ್ ಆಗಿದೆ. ಇದಕ್ಕೆ ಪೂರ್ವ ಬಾಲ್ಯಾವಸ್ಥೆ ಅಂತ ಕರೀತಾರೆ. ಮತ್ತೆ ಇನ್ನೊಂದು ದೈಹಿಕ ಬೆಳವಣಿಗೆ ಅತಿ ಶೀಘ್ರವಾಗಿರ್ತಕ್ಕಂಥ ಹಂತ ಅಂತಕ್ಕಂಥ ಕರೀತಾರೆ. ಸೊ ಇದು 2ನೇ ಹಂತ. ಇನ್ನ 3ನೇ ಹಂತ ಅಂತ ಕೇಳಿದ್ರೆ ಉತ್ತರ ಬಾಲ್ಯಾವಸ್ಥೆ. ಈ ಉತ್ತರ ಬಾಲ್ಯಾವಸ್ಥೆ 5 to 12 ಇರ್ತೈತಿ. ನೆನ್ಪಿಟ್ಕೋಬೇಕು, 5 ರಿಂದ 12 ವರ್ಷ. ಬಹಳ ಚಂದ ನೆನ್ಪಿಟ್ಕೋರಿ ಇದನ್ನ. ಯಾಕಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಸರಿ ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆಗಿದೆ. ಇದನ್ನ ಗ್ಯಾಂಗ್ ಏಜ್ ಅಂತ ಕರೀತಾರೆ. ಇದನ್ನ ಕೂಟ ಹಂತ ಅಂತ ಕರೀತಾರೆ. ಇದನ್ನ ಕೂಟ ಹಂತ ಅಂತ ಕರೀತಾರೆ. ಇದನ್ನ ಗ್ಯಾಂಗ್ ಏಜ್. ಯಾಕಂದ್ರೆ 5 to 12 ನಲ್ಲಿ ಮಗು ಶಾಲೆಯ ವಾತಾವರಣಕ್ಕೆ ಬರ್ತೈತಿ, ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊತೈತಿ, ಬೇರೆ ಬೇರೆ ಸಾಮಾಜಿಕ ಪ್ರಕ್ರಿಯೆಗಳು ಒಳಪಡ್ತೈತಿ. ಹಾಗಾಗಿ ಈ ಹಂತವನ್ನ ಏನಂತ ಕರೀತಾರೆ ಅಂದ್ರೆ ಕ್ರೋಢೀಕರಣ ಹಂತ ಅಂತಕ್ಕಂಥದನ್ನ ಕರೀತಾರೆ ಅಂತಕ್ಕಂಥದನ್ನ, ಕೂಟ ಅಂತ ಕರೀತಾರೆ ಅಂತಕ್ಕಂಥ ನೆನಪಿಟ್ಕೊಡ್ರಿ ಅಂತ. ಯಾಕಂದ್ರೆ ಗ್ಯಾಂಗ್ ಏಜ್ ಅಂತಕ್ಕಂಥ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಲ್ಲರೂ ಏನ್ ಮಾಡ್ತಾರೆ, ಗ್ಯಾಂಗ್ ಏಜ್ ಅಂದ ತಕ್ಷಣ ಏನ್ ಮಾಡ್ತಾರ, ತಾರುಣ್ಯಾವಸ್ಥೆಗೆ ಹೋಗ್ತಾರ. ಯಾಕಂದ್ರೆ ಅಲ್ಲಿ ಫ್ರೆಂಡ್ಶಿಪ್ ಮಾಡುದು ಅಥವಾ ಇದ್ ಮಾಡುದು ಮಾಡ್ತಾರೆ ಅಂತಕ್ಕಂಥ ಉದ್ದೇಶಕ್ಕೆ ಗ್ಯಾಂಗ್ ಏಜ್ ಅಂದ್ರೆ ಕೂಟ ಕಟ್ಕೊಳ್ಳೋದು, ಗುಂಪು ಕಟ್ಕೊಳ್ಳೋದು ಅಂತಕ್ಕಂಥ ಹೇಳ್ತಾರಲ್ಲ, ಅದಕ್ಕೆ ಹೋಗ್ತಾರ. ಅಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನಾವು. ಅದು ಗ್ಯಾಂಗ್ ಏಜ್ ಅಂತಕ್ಕಂಥ ಕರಿತಕ್ಕಂಥ ಹಂತ ಯಾವುದು ಅಂತ ಕೇಳಿದ್ರೆ ಉತ್ತರ ಬಾಲ್ಯಾವಸ್ಥೆ ಅಂತ ನೆನಪಿಟ್ಕೊಂಡಿರ್ಬೇಕು ಅಂತ. ನೆಕ್ಸ್ಟ್ ಬರ್ತಕ್ಕಂಥ ಹಂತ ಅತಿ ಪ್ರಮುಖವಾಗಿರ್ತಕ್ಕಂಥ ಹಂತ ಯಾವ್ದಪ್ಪ ಅಂತ ಕೇಳಿದ್ರೆ ತಾರುಣ್ಯಾವಸ್ಥೆ ಅಂತ. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಹಂತಗಳಲ್ಲಿ ಮತ್ತು ಮಗುವಿನ ವಿಕಾಸ ಮತ್ತು ಮಗುವಿನ ವ್ಯಕ್ತಿತ್ವ ನಿಂತಿರೋದೇ ಈ ತಾರುಣ್ಯಾವಸ್ಥೆ ಮೇಲೆ. ತಾರುಣ್ಯಾವಸ್ಥೆ ಇದಕ್ಕೆ ಟೀನ್ ಏಜ್ ಅಂತ ಕರೀತಾರೆ. 13 to 19 ಇರ್ತೈತಿ. ಇದನ್ನ ಸ್ಪರ್ಟ್ ಏಜ್ ಅಂತ ಕರೀತಾರೆ. ಬೆಳವಣಿಗೆಯ ಬುಗ್ಗೆ, ವಿಕಾಸದ ಬುಗ್ಗೆ ಅಂತ ಕರೀತಾರೆ ಇದನ್ನ. ಯಾಕಂತ ಕೇಳಿದ್ರೆ ತಾರುಣ್ಯಾವಸ್ಥೆ ಒಳಗ ಮಗುವಿನಲ್ಲಿ ಹಾರ್ಮೋನ್ಸ್ ಗಳು ಬದಲಾವಣೆ ಆಗ್ತಿರ್ತಾವ. ಹಾರ್ಮೋನ್ಸ್ ಗಳ ವೈಪರೀತ್ಯದಿಂದಾಗಿ ಮಗುವಿನ ದೈಹಿಕ ಮತ್ತು ಮಾನಸಿಕ ವಿಕಾಸದಲ್ಲಿ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳು ಆಗ್ತಿರ್ತಾವ. ಅದಕ್ಕೆ ಈ ಹಂತ ಅಂತ ಸ್ಪರ್ಟ್ ಹಂತ ಅಂತ ಕರೀತಾರೆ. ಬೆಳವಣಿಗೆಯ ಬುಗ್ಗೆ ಅಂತ ಕರೀತಾರೆ. ಇದನ್ನ ಚಿಲುಮೆ ಅಂತಾನೂ ಕೂಡ ಕರೀತಾರೆ. ಈ ಕೊನೆ ಹಂತದ ಅವಧಿಯೊಳಗೆ ನಾನು ಯಾಕೆ ಇದನ್ನ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಇದೇ ನಮಗ್ ಮುಖ್ಯ. ಹೇಗೆ ಒಬ್ಬ ರೈತ ಇಡೀ ವರ್ಷ ಬೆಳೆದ ಕೊನೆಗೆ ಸರಿಯಾದ ರೀತಿಯನ್ನ ಫಸಲ್ ತೆಗಿತಕ್ಕಂಥ, ರಾಶಿ ಮಾಡ್ತಕ್ಕಂಥ ಕಲ್ಪನೆಗಳು ಗೊತ್ತಿಲ್ಲ ಅಂತಂದ್ರೆ ಏನಾಗ್ತೈತೆ ಅಂತ ಕೇಳಿದ್ರೆ ಅವನ ಒಂದು ಪ್ರಯತ್ನ ವಿಫಲ ಆಗ್ತೈತಿ ಅಂತ. ಹಾಗಾಗಿ ನಾವು ಕೂಡ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಇಟ್ ಇಸ್ ಅ ಬೇಸ್. ಇದು ಚೆನ್ನಾಗಿ ನಮ್ಗೆ ಗೊತ್ತಿತ್ತಂದ್ರ ಮುಂದಿನ ಎಲ್ಲಾ ಥಿಯರಿಗಳು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗ್ತಾವೆ ಅಂತ. ಹಾಗಾಗಿ ನಾವಿಲ್ಲಿ ಏನ್ ಅತಿ ಉನ್ನತವಾಗಿರ್ತಕ್ಕಂಥ, ಅತಿ ಮಹತ್ವವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಇರ್ತೀವಲ್ಲ, ಅವಾಗ ಪ್ರತಿಯೊಂದು ಹಂತದ್ದು ನಮ್ಗೆ ಗೊತ್ತಿದ್ ಬಿಟ್ಟು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಏನಾರ ಕೇಳ್ಯಾವ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯತೆ ಇದೆ.
ಹಾಗಾಗಿ ಈ ಒಂದು ಹಂತದಲ್ಲಿ ಏನ್ ಹೇಳಿದೀಗ, ಶೈಶವಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ. ಇವುಗಳು ತಾರುಣ್ಯಾವಸ್ಥೆ ಬಹಳಷ್ಟು ಅತಿ ಮನುಷ್ಯನ ಜೀವನದಲ್ಲೇನೆ ಅತಿ ಮಹತ್ವವಾಗಿರ್ತಕ್ಕಂಥ ಹಂತ. ಏನೇ ಸಾಧನೆ ಮಾಡ್ಬೇಕಾದ್ರೂ ತಾರುಣ್ಯಾವಸ್ಥೆ, ಮನುಷ್ಯ ಏನೇ ಹಾಳಾಗ್ಬೇಕಂದ್ರೂ ಕೂಡ ತಾರುಣ್ಯಾವಸ್ಥೆ. ಕಾರಣ ಏನಪ್ಪಾ ಅಂತಂದ್ರೆ ಮನುಷ್ಯನಲ್ಲಿ ಬದಲಾವಣೆ ಆಗ್ತಕ್ಕಂಥ ಹಾರ್ಮೋನ್ಗಳ ವ್ಯತ್ಯಾಸದಿಂದ ದೈಹಿಕವಾಗಿರ್ತಕ್ಕಂಥ ಮತ್ತು ಮಾನಸಿಕ ಬದಲಾವಣೆಗಳಾಗೋದ್ರಿಂದ ಅದಕ್ಕೆ ಕಡೆ ಯಾವ ರೀತಿ ಕಾನ್ಸಂಟ್ರೇಷನ್ ಕೊಡ್ತಾನೆ, ಸರಿಯಾದ ಮಾರ್ಗದರ್ಶನ ಸಿಗಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಹಾಳಾಗ್ತಾನೆ ಅಂತಕ್ಕಂಥದ್ದು. ತಾರುಣ್ಯಾವಸ್ಥೆಯೊಳಗೆ ನಾವು ಎಷ್ಟು ಪೋಷಕರಾಗಿ ಮತ್ತೆ ಶಿಕ್ಷಕರಾಗಿ ಅದನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದನೇ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆ ಒಳಗ ಈ ಹಂತಗಳನ್ನ ಇಟ್ಟಿದ್ದು. ಯಾಕಂದ್ರೆ ಅವ್ರ ಕೈಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಯಾವ ರೀತಿ ಅಬ್ಸರ್ವ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಮಾರ್ಗದರ್ಶನ ಮಾಡ್ಬೇಕು ಅಂತಕ್ಕಂಥದನ್ನ ತಿಳ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥ ವಿಷಯವನ್ನ ಹಚ್ಚಿದ್ದು. ಮತ್ತೆ ಅರ್ಹತಾ ಪರೀಕ್ಷೆಗಳು ಇದೇ ಯಾಕೆ ಮೇನಪ್ಪ ಅಂತ ಕೇಳಿದ್ರೆ, ಬೋಧನಾ ಕಲಿಕಾ ಪ್ರಕ್ರಿಯೆ ಬಿಟ್ರೆ ಏನೂ ಇಲ್ಲ. ಅದಕ್ಕೆ ಇಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಫಸ್ಟ್ ಟೀಚರ್ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಅದಕ್ಕೆ ಇದನ್ನ ಹಚ್ಚಿದ ಅಂತಕ್ಕಂಥದ್ದು. ಇನ್ನು ವಯಸ್ಕಾವಸ್ಥೆ ಅಂತ ಕೊನೆಯ ಹಂತ ಇದು, ವಯಸ್ಕಾವಸ್ಥೆ. ಈ ವಯಸ್ಕಾವಸ್ಥೆ ಒಳಗ ಏನಾಗ್ತೈತೆ ಅಂತ ಎಂಟೈರ್ ಡೆವಲಪ್ಮೆಂಟ್ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ವಿಕಾಸ. ಇದಕ್ಕ ಒಟ್ಟಾರೆ ಪರ್ಫೆಕ್ಷನ್ ಸ್ಟೇಜ್ ಅಂತ ಕರೀತಾರೆ ಇದನ್ನ. ಎಲ್ಲ ಏನ್ ಮೊದ್ಲೇಕೇನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತವೆ ಅದನ್ನೆಲ್ಲವನ್ನು ಕೂಡ್ಕೊಂಡು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣಗೊಳ್ತಕ್ಕಂಥ ಹಂತ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದನ್ನ ಮಾಡ್ಬೇಕು, ಅದನ್ನ ಮಾಡಬಾರ್ದು. ಆಮೇಲೆ ಫೋಕ್ವೇಸ್ ಆಫ್ ದ ಸೊಸೈಟಿ, ಟ್ರೆಡಿಷನ್ಸ್ ಆಫ್ ದ ಸೊಸೈಟಿ, ಅದನ್ನ ಅರ್ಥ ಮಾಡ್ಕೊಂಡು ಸಮಾಜದ ನಿಯಮಗಳಿಗೆ ಬದ್ಧರಾಗಿ ಬದುಕಬೇಕು ಅಂತ ಹೇಳ್ತಕ್ಕಂಥ ಹಂತ ವಯಸ್ಕಾವಸ್ಥೆ. ಯಾಕಂತಂದ್ರೆ ವಿತೌಟ್ ಸೊಸೈಟಿ ಆರ್ ವಿತೌಟ್ ಸೊಸೈಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮ್ಯಾನ್ ಕ್ಯಾನಾಟ್ ಲೀವ್ ಅಂತ, ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ ಈ ವಯಸ್ಕಾವಸ್ಥೆ ಎಲ್ಲಾ ಬೆಳವಣಿಗೆ ಹಂತ ಒಳಗೊಂಡಿರ್ತಕ್ಕಂಥ ಹಂತ. ಅದು ಸಂಪೂರ್ಣವಾಗಿ ಬೆಳವಣಿಗೆ ಆಗ್ತೈತೆ ಅಂತಕ್ಕಂಥದ್ದು. ಆದರೆ ಏನು ಶೈಶವಾವಸ್ಥೆಗೆ ಏನ್ ಟ್ರೈನಿಂಗ್ ಕೊಟ್ಟಿರ್ತೀವಿ, ಪೂರ್ವ ಬಾಲ್ಯಾವಸ್ಥೆಗೆ ಏನ್ ಟ್ರೈನಿಂಗ್ ಕೊಟ್ಟಿರ್ತೀವಿ, ಉತ್ತರ ಬಾಲ್ಯಾವಸ್ಥೆಗೆ ಹೆಂಗ್ ಟ್ರೈನಿಂಗ್ ಕೊಟ್ಟಿರ್ತೀವಿ, ತಾರುಣ್ಯಾವಸ್ಥೆ ಹೇಗೆ ನಿಯಂತ್ರಣ ಮಾಡಿರ್ತೀವಿ, ಅದೆಲ್ಲರ ಕ್ರೋಢೀಕರಣ ಹಂತ ವಯಸ್ಕಾವಸ್ಥೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಇದನ್ನ ಪರ್ಫೆಕ್ಷನ್ ಸ್ಟೇಜ್ ಅಂತಾನು ಕೂಡ ಕರೀತಾರೆ ಅಂತಕ್ಕಂಥದ್ದು ನೆನಪಿರಬೇಕು ಅಂತ. ಸೊ ಈ ರೀತಿ ಆಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ ನಾವು ತೆಗೆದುಕೊಂಡಾಗ ಇದು ನಿಮ್ಮ ಈ ಪೂರ್ವ ತಯಾರಿಗೆ ಮತ್ತೊಂದ್ಸರಿ ಅದನ್ನ ಪುನರ್ ಮನನ ಮಾಡ್ಕೊಳ್ಳಿಕ್ಕೆ ಅಥವಾ ರಿಕಾಲ್ ಮಾಡ್ಲಿಕ್ಕೆ ಥಾರ್ನ್ಡೈಕ್ ಥಿಯರಿ ಒಳಗ ಲಾ ಆಫ್ ಎಕ್ಸರ್ಸೈಸ್ ಅಂತ ಬರ್ತದಲ್ಲ. ಈಗ ನಾ ಏನ್ ಹೇಳತ್ತೇನೆ ನೋಡ್ರಿ, ನಾ ಏನ್ ಪ್ರತಿಯೊಂದು ವರ್ಡ್ ಮಾತಾಡ್ತೀನಿ ಇದೇ ಕ್ವಶನ್ಸ್ ಮೇಲೆ ನಾ ಏನ್ ಹೇಳಕತ್ತೀನಿ ಇದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಬೇಕಾದ್ರೆ ನೀವು ಆಮೇಲೆ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ. ಯಾಕಂತ ಕೇಳಿದ್ರೆ ಪ್ರತಿಯೊಂದು ವರ್ಡ್ ಕೂಡ ಸೈಕಾಲಜಿಕಲ್ ಬೇಸ್ ಇರೋದ್ರಿಂದ ಕ್ವಶನ್ಸ್ ಹಿಂಗೆ ಇರ್ತವೆ ಅಂತಕ್ಕಂಥದ್ದು. ಈ ಒಂದು ಹಂತಗಳನ್ನ ಅಧ್ಯಯನ ಮಾಡಿ ಆದ್ಮೇಲೆ ಇದನ್ನ ಬೋಧನಾ ಕಲಿಕಾ ಪ್ರಕ್ರಿಯೆ ತೆಗೆದುಕೊಂಡು ಬಂದಾಗ ಕೆಲವೊಂದಿಷ್ಟು ವಿಕಾಸದ ಹಂತಗಳು, ಸಿದ್ಧಾಂತಗಳು ಅಂತ ಬರ್ತವೆ. ಇದಕ್ಕ ಫಸ್ಟ್ ಇದು ಹಂತಗಳನ್ನ ನೋಡಿ ಆದ್ಮೇಲೆ ನಾವು ಮಗುವಿನ ಜ್ಞಾನಾತ್ಮಕ ವಿಕಾಸವನ್ನ ನೋಡ್ತಾ ಹೋಗ್ತೀವಿ. ಆ ಜ್ಞಾನಾತ್ಮಕ ವಿಕಾಸದಲ್ಲಿ ಫಸ್ಟ್ ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂತೇಳಿ. ಈ ಜ್ಞಾನಾತ್ಮಕ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂತ ಮತ್ತೆ ಇದ್ರ ಮೇಲೆ ಒಂದು ಕ್ವಶನ್ 100% ಇದ್ದೇ ಇರ್ತೈತಿ ಅಂತ. ಸೊ ಈ ಜ್ಞಾನಾತ್ಮಕ ವಿಕಾಸ ಪಿಯಾಜೆ ಅವ್ರದ್ದು ಅಲ್ಲಿ ಏನು ಒಂದು ಕ್ವಶನ್ ಬರ್ತೈತಿ, ಸ್ಕೀಮಾ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಇದಾವೆ. ಈ ಸ್ಕೀಮಾ ಅಂತಕ್ಕಂಥ ಬಹಳಷ್ಟು ರಿಪೀಟ್ ಆಗಿದೆ. ಮಗುವಿನ ಜ್ಞಾನಾತ್ಮಕ ವಿಕಾಸ ನಿಂತಿರೋದೇ ಈ ಸ್ಕೀಮಾ ಆದ ಮೇಲೆ ಅಂತ ಹೇಳ್ತಾನ ಪಿಯಾಜೆ. ಸ್ಕೀಮಾ ಏನಂದ್ರೆ ಮಗುವಿನ ಮಾನಸಿಕ ಆಕೃತಿ. ಅದು ಈ ಒಂದು ವಸ್ತುವನ್ನ ಹೇಗೆ ನೋಡ್ತೈತಿ, ಅದ್ ನೋಡಿದ್ರು ಆದ್ಮೇಲೆ ಮಗುವಿನ ವಿಕಾಸ ನಿಂತಿರ್ತೈತಿ, ಅದನ್ನ ಸ್ಕೀಮಾ ಅಂತ ಕರಿತಾನ. ಈ ಸ್ಕೀಮಾ ಎಷ್ಟರ ಮಟ್ಟಿಗೆ ಮಗುವಿನಲ್ಲಿ ಜಾಗೃತ ಆಗತ್ತೆ ಅಷ್ಟರ ಮಟ್ಟಿಗೆ ಜ್ಞಾನಾತ್ಮಕ ವಿಕಾಸ ಆಗ್ತೈತಿ ಅಂತಕ್ಕಂಥದನ್ನ ಈ ಸ್ಕೀಮಾನೇ ಮುಖ್ಯ ಕಾರಣ ಆಗ್ತೈತಿ. ಇದನ್ನ ಅವ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಸಂವೇದನಾ ಹಂತ ಅಂತ ಫಸ್ಟ್ ಮಾಡ್ತಾನ. ಇದನ್ನ ಈ ಸಂವೇದನಾ ಹಂತ 0 to 2 years ಇರ್ತೈತಿ. ಹುಟ್ಟಿಂದ 2 ವರ್ಷದ ಅವಧಿ ಒಳಗ ಏನೆಲ್ಲ ವಿಕಾಸಗಳು ಆಗ್ತವೆ ಅಂತಕ್ಕಂಥದ್ದು ಸಂವೇದನಾ ಹಂತದಲ್ಲಿ ತಿಳಿಸಿಕೊಡ್ತಾನ. ಏನಂದ್ರೆ ಮಗುವಿಗೆ ಭಾಷೆ ಬರುದಿಲ್ಲ, ಭಾಷೆ ತೊದಲು ನೋಡ್ತಾ ಇರ್ತೈತಿ, ಸ್ಪಷ್ಟವಾಗಿ ಮಾತಾಡಕ್ ಬರುದಿಲ್ಲ. ಆದ್ರೆ ಮಗು ತಂದೆ ತಾಯಿಗಳು ಏನ್ ಹೇಳ್ತಾರಲ್ಲ ಅದ್ರ ಮುಖಾಂತರ ಭಾಷೆಯನ್ನು ಕಲಿತೈತಿ. ಇದನ್ನ ಅನುಕರಣೆ ಅಂತ ಕರೀತಾರೆ. ಇದು ಬಹಳಷ್ಟು ಕಡೆ ಬಂದಿದೆ. ದ ಪಾಸಿಬಿಲಿಟಿ ಆಫ್ ದ ಲ್ಯಾಂಗ್ವೇಜ್ ಇಸ್ ಬೇಸ್ಡ್ ಆನ್ ಇಮಿಟೇಷನ್ ಅಂತ, ಅನುಕರಣೆ. ಇದನ್ನ ವೈಗೋಟಸ್ಕಿ ಏನ್ ಮಾಡ್ತಾನ, ZPD ಅಂತ ಕರೆದ ಸ್ಕ್ಯಾಪೋಲ್ಡಿಂಗ್ ಅಂತ ಕರಿತಾನ. ಅದನ್ನ ಸ್ಕ್ಯಾಪೋಲ್ಡಿಂಗ್ ಅಂದ್ರೆ ಅರ್ಥ ಏನಂದ್ರೆ
ಹಿರಿಯರ ಬೆಂಬಲಿತ ಮಟ್ಟ ಅಂತ ಇದೇ ಪ್ರಶ್ನೆ, ಇದೇ ವರ್ಡ್ ಇದೆ ಅದು. ಹಿರಿಯರ ಬೆಂಬಲಿತ ಮಟ್ಟ, ದ ಸಪೋರ್ಟಿಂಗ್ ಸಿಸ್ಟಮ್ ಆಫ್ ದ ಎಲ್ಡರ್ಸ್ ಅಂತ ಕರೀತಾರೆ ಅದನ್ನ, ಹಿರಿಯರ ಬೆಂಬಲಿತ ಮಟ್ಟ ಅಂತ. ಇದನ್ನ ಅವ ಒಂದು ಇದರ ಇಲ್ಲಿ ಹೇಳ್ಬಿಡ್ತೀನಿ, ಅದನ್ನ ಸಾರುವೆ ಅಂತ ಕರಿತಾನೆ. ಇದನ್ನ ಸ್ಕ್ಯಾಫೋಲ್ಡಿಂಗ್ ಗೆ ಕನ್ನಡದಲ್ಲಿ ಸಾರುವೆ ಅಂತ ಕರಿತಾನೆ. ಈ ಸಾರುವೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮನೆಗಳನ್ನು ಕಟ್ಟಬೇಕಾದಾಗ, ಬಿಲ್ಡಿಂಗ್ಸ್ ಅನ್ನು ಕಟ್ಟಬೇಕಾದಾಗ ಅದಕ್ಕೆ ಸ್ಲ್ಯಾಬ್ ಹಾಕ್ಲಿಕ್ಕೆ ಸಪೋರ್ಟ್ ಕೊಡ್ತಲ್ಲ ಬಂಬು, ಆ ಬಂಬುನೇ ಏನಪ್ಪಾ ಅಂದ್ರೆ ಈ ಸಾರುವೆ ಅಂತಕ್ಕಂಥದ್ದು ಇದೇ ವರ್ಡ್ ಅಲ್ಲಿ ಬಳಸ್ಯಾನ. ಇದೇ ಭಾಷಾ ವಿಕಾಸಕ್ಕೆ ಕಾರಣ ಆಗ್ತೈತಿ ಅಂತಕ್ಕಂಥದನ್ನ ಹೇಳ್ತಾನ ಅಂತಕ್ಕಂಥದನ್ನ ಹೇಳ್ತೇನೆ. ಇಲ್ಲಿ ನಾನು ನಿಮ್ಗ ಅದಕ್ಕ ಸಿಮಿಲಾರಿಟಿ ಆಗಿ ತೆಗೆದುಕೊಂಡು ಏನ್ ಮಾಡಿದೆ ಅಂತ ಕೇಳಿದ್ರೆ, ಇಲ್ಲಿ ಅದನ್ನ ಹೇಳಿದೆ. ಇಲ್ಲಿ ಈ ಸಾರುವೆ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಆಮೇಲೆ ಇದು ಅನುಕರಣೆ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಸಂವೇದನಾ ಹಂತ, ಈ ಸಂವೇದನಾ ಹಂತದಲ್ಲಿ ಏನಾಗತ್ತಂತ ಹೇಳಿದ್ರೆ, ಮಗುವಿನ ಆರಂಭಿಕ ಹಂತದಲ್ಲಿ 0 to 2 years ನಲ್ಲಿ ಇದಿರ್ತೈತಿ. ನೆಕ್ಸ್ಟ್ ಹಂತ ಅಂತಂದ್ರೆ ಕಾರ್ಯಪೂರ್ವ ಹಂತ ಅಂತೇಳಿ. ಈ ಕಾರ್ಯಪೂರ್ವ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಮಗು ಎರಡು ವಸ್ತುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತೈತಿ. 0 to 2, 2 to 5. ಇಲ್ಲಿ ಕಾರ್ಯಪೂರ್ವ ಹಂತದಲ್ಲಿ ಮಗು ಎರಡು ವಸ್ತುಗಳ ನಡುವಿನ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತೈತಿ. ಮತ್ತೆ ಅವುಗಳನ್ನ ಯಾವ ರೀತಿ ಮೂಲ ಮತ್ತು ಅದು ಹೆಂಗೆ ಮಾಡಿಫೈ ಆಯ್ತು ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೈತಿ. ಸಾಮರ್ಥ್ಯವನ್ನು ಪಡ್ಕೋತ ಇರ್ತಕ್ಕಂಥದ್ದು ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು. ಇನ್ನ ಮೂರ್ತ ಕಾರ್ಯಾಚರಣೆ ಹಂತ ಅಂತ. ಮೂರ್ತ ಕಾರ್ಯಾಚರಣೆ ಅಂತ 5 to 6, 0 to 2, 2 to 5, 6, 2 to 5, 2 to 6. ನೆನಪಿಡ್ರಿ, ಇಲ್ಲಿ ಮೂರು ಹಂತಗಳು ಬರ್ತಾವ. 0 to 2, 2 to 5, 5 to 7 and 7 to 11. ಈ ರೀತಿಯಾಗಿರ್ತಕ್ಕಂಥ ಹಂತಗಳು ಬರ್ತಾವೆ ಇಲ್ಲಿ. ಅದೇ ಮೂರ್ತ ಕಾರ್ಯಾಚರಣೆ ಹಂತದಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ಮಗು ಒಂದು ವಸ್ತುವನ್ನ ಯಾವ ನೋಡ್ತೈತಿ, ಯಾವ ರೀತಿ ಅಬ್ಸರ್ವ್ ಮಾಡ್ತೈತಿ ಅಂತಕ್ಕಂಥದ್ದು ಮೂರ್ತ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅದು ಇರ್ತೈತಿ. ಅದ್ ನೋಡ್ಕೊಂಡು ಏನ್ ಮಾಡ್ತೈತಿ ಅಂದ್ರೆ ಮೂರ್ತ ಕಾರ್ಯಾಚರಣೆ ಹಂತದಲ್ಲಿ ಅದನ್ನ ತಿಳ್ಕೊಳ್ತಾ ಹೋಗ್ತೈತಿ ವ್ಯಕ್ತಿ. ಅಂದ್ರೆ ಒಂದು ಪರಿಸರದಲ್ಲಿ ಒಂದು ವಸ್ತು ಹೇಗಿದೆ ಅಂತಕ್ಕಂಥ, ಆಮೇಲೆ ಇದನ್ನ ನಿಯಮಗಳನ್ನ ಅಳವಡಿಸಿಕೊಳ್ತಕ್ಕಂಥ ಹಂತ ಅಂತ ಕೂಡ ಇದನ್ನ ಕರೀತಾರೆ. ನಿಯಮಗಳನ್ನ ಅಳವಡಿಸಿಕೊಳ್ಳುವ ಹಂತ ಅಂತಾನ ಇದನ್ನ ಕರೀತಾರೆ ಅಂತಕ್ಕಂಥದ್ದು. ಅದಕ್ಕೆ ಮೂರ್ತ ಕಾರ್ಯಾಚರಣೆ ಹಂತ ಅಂತ ಕರೀತಾರೆ. ನೆನಪಿಟ್ಕೊಂಡಿದ್ನ ಮೂರ್ತ ಕಾರ್ಯಾಚರಣೆ ಹಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಔಪಚಾರಿಕ ಹಂತ ಅಂತ. ಇದು 12 ವರ್ಷದ ನಂತರ ಅಥವಾ ಒಂದೊಂದ್ ಕಡೆ 11 ವರ್ಷದ ನಂತರ ಅಂತ ಕೊಟ್ಟಿದ್ದಾರೆ. ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಔಪಚಾರಿಕ ಹಂತ ಅಂತ. ಇಲ್ಲಿ ಏನಾಗತ್ತೆ ಅಂದ್ರೆ, ಒಟ್ಟಾರೆ ಜ್ಞಾನಾತ್ಮಕ ವಿಕಾಸ ಕೊನೆಯ ಹಂತ ಇದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಟ್ಟದಿಂದ ಉನ್ನತ ಮಟ್ಟದ ಹಂತರಿಗೆ ಕರೀತಕ್ಕಂತ ಒಂದು ಹಂತ ಇದು ಔಪಚಾರಿಕ ಅಂತ ಹೇಳಿ. ಇಲ್ಲಿ ಮಗುವಿನ ಎಲ್ಲ ರೀತಿಯ ಜ್ಞಾನಾತ್ಮಕ ವಿಕಾಸಗಳು ಇಲ್ಲಿ ಬೆಳವಣಿಗೆ ಆಗ್ತವೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇದಕ್ಕೆ ಔಪಚಾರಿಕ ಹಂತ ಅಂತ ಪಿಯಾಜೆ ಅವರು ಕರೀತಾರೆ. ಇದು ಜ್ಞಾನಾತ್ಮಕ ವಿಕಾಸದಲ್ಲಿ ಮತ್ತು ಮನೋವಿಜ್ಞಾನದಲ್ಲಿ ಪಿಯಾಜೆ ಅವರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ಯಾಕಂತ ಕೇಳಿದ್ರೆ, ಅವ್ರ ಮಗುವಿನ ವಿಕಾಸ ಎಲ್ಲವೂ ಕೂಡ ಸ್ಕೀಮಾದ ಮೇಲೆ ಡೆವಲಪ್ಮೆಂಟ್ ಆಗ್ತಾ 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 ಕೊನೆಗೆ ಉನ್ನತ ಹಂತದ ಎಲ್ಲ ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತೈತಿ, ಕಲಿತಾ ಹೋಗ್ತೈತಿ ಅಂತಕ್ಕಂಥದ್ದನ್ನ ಪಿಯಾಜೆ ಅವರು ಹೇಳ್ತಾರೆ ಅಂತಕ್ಕಂಥದ್ದು. ಪಿಯಾಜೆ ಅವ್ರ ಮೇಲೆ ಒಂದು ಕ್ವಶನ್ಸ್ 100% ಇದ್ದೇ ಇರ್ತೈತಿ, ಅದಕ್ಕೆ ಮರಿಬೇಡ್ರಿ ಅಂತ. ಸೊ ನಾನು ನಿಮ್ಗೆಲ್ಲ ಈಗ ಏನ್ ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ, ಎಲ್ಲವನ್ನೂ ಕೂಡ ಓದಿರ್ತೀರಿ, ಓದಿದ್ದನ್ನ ಮತ್ತೊಂದ್ಸರಿ ಹೆಂಗ್ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಪಿಯಾಜೆ ಅವ್ರ ಸಿದ್ಧಾಂತ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬ್ರೂನರ್ ಥಿಯರಿ ಅಂತ ಬರುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥಿಯರಿ ಅದು ಬ್ರೂನರ್ದು. ಬ್ರೂನರ್, ಈ ಬ್ರೂನರ್ ಥಿಯರಿ ಒಳಗ ಕಲಿಕಾ ಸಿದ್ಧಾಂತ ಇದು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂತ ಕರೀತಾರೆ ಇಲ್ಲಿ. ಇದ್ರ ಮೇಲೆ ಒಂದು ಕ್ವಶನ್ ಇರ್ತೈತಿ, ಮಾಡುತ್ತಾ ಕಲಿ ಅಂತಕ್ಕಂಥದ್ದು ಯಾರ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿದೆ ಅಥವಾ ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಡೂಯಿಂಗ್ ಬೈ ಲರ್ನಿಂಗ್ ಅಂತ. ಮಾಡುತ್ತಾ ಕಲಿ, ಈ ಮಾಡುತ್ತಾ ಕಲಿ ಅಂತಕ್ಕಂಥದ್ದು ಬ್ರೂನರ್ ಅವರ ಸಿದ್ಧಾಂತದ ಒಂದು ಮೂಲ ತಾತ್ಪರ್ಯ. ಇವರು ಹೇಗೆ ಪಿಯಾಜೆ ಅವ್ರು 4 ಅಂತ ಹೇಳಿದ್ರು, ಇವ್ರು 3 ಅಂತ ಹೇಳ್ತಾರೆ. ಅದಕ್ಕೆ ಎನಾಕ್ಟಿವ್ ಮೋಡ್ ಅಂತ, ಕ್ರಿಯಾತ್ಮಕ ರೂಪ. ಎರಡನೇದು ಇವ್ರ ಪ್ರಕಾರ ಒಂದು ಕ್ರಿಯಾತ್ಮಕ ರೂಪ, ಎರಡನೇದು ಐಕಾನಿಕ್ ಮೋಡ್, ಸಾಂಕೇತಿಕ ಐಕಾನಿಕ್ ಮೋಡ್,
ಇದಕ್ಕ ಸಾಂಕೇತಿಕ ರೂಪ ಅಂತ ಕರೀತಾರೆ. ಎನಾಕ್ಟಿವ್ ಮೋಡ್ ಅಂತಂದ್ರೆ ಕ್ರಿಯಾತ್ಮಕ ರೂಪ. ಎರಡನೇದು ಕಲ್ಪನಾತ್ಮಕ ರೂಪ. ಮೂರನೇದು ಸಾಂಕೇತಿಕ ರೂಪ. ಮನುಷ್ಯ ಎನಾಕ್ಟಿವ್ ಮೋಡ್ ಅಂತಂದ್ರೆ ಜ್ಞಾನಾತ್ಮಕ ವಿಕಾಸ ಆಗ್ಬೇಕಂತಂದ್ರೆ ಅಥವಾ ಕಲಿಕೆ ಉಂಟಾಗ್ಬೇಕಂತಂದ್ರೆ ವ್ಯಕ್ತಿ ಮಾಡ್ತಾನೆ ಕಲಿತಾನೆ ಅಂತಕ್ಕಂಥ ಕ್ರಿಯೆಯಲ್ಲಿ ತೊಡಗುತ್ತಾನೆ ಅಂತಕ್ಕಂಥದ್ದೇ ಮಾಡುತ್ತಾ ಕಲಿಕೆ ಸಿದ್ಧಾಂತದ ಮೂಲ ಪ್ರೇರಣೆ. ಅದನ್ನ ಅವ್ರು ಮಾಡುತ್ತಾ ಕಲಿಕೆಯ ಕಲ್ಪನೆ ಅಂತ ಹೇಳ್ತಾರೆ. ಕ್ರಿಯಾತ್ಮಕ ರೂಪ ಅಂದ್ರೆ ಅದ್ರಲ್ಲಿ ತೊಡಕೊಳ್ಳೋದು ಅಂತ, ಕ್ರಿಯೆಯಲ್ಲಿ ತೊಡಕೊಳ್ಳೋದು ಅಂತ. ಕ್ರಿಯೆಯಲ್ಲಿ ತೊಡಕೊಂಡಾಗ ಮನುಷ್ಯ ಏನಂದ್ರೆ ಕಲಿತಾನೆ ಅಂತಕ್ಕಂಥದ್ದು. ಇನ್ನು ಕಲ್ಪನಾತ್ಮಕ ರೂಪ ಇಮ್ಯಾಜಿನೇಟಿವ್. ಈ ಕಲ್ತದ ಆಧಾರದ ಮೇಲೆ ಒಂದು ವಸ್ತುವನ್ನು ಕೊಟ್ಟಾಗ, ಒಂದು ಸಂಗತಿಯನ್ನು ಕೊಟ್ಟಾಗ, ಪರಿಸರದಲ್ಲಿ ನೋಡಿರ್ತಕ್ಕಂಥ ವಸ್ತುಗಳ ಮೇಲೆ ಕಲ್ಪನೆ ಮಾಡ್ಕೊಂತ ಹೋಗ್ತಾನ, ಅದನ್ನ ಕಲ್ಪನಾತ್ಮಕ ರೂಪ ಅಂತ ಕರೀತಾರೆ. ಇನ್ನ ಸಾಂಕೇತಿಕ ರೂಪ ಅಂದ್ರೆ ಇವು ಕ್ರಿಯಾತ್ಮಕ ಮಾಡಿದ್ದನ್ನ, ಕಲ್ಪನೆ ಮಾಡ್ಕೊಂಡಿದ್ದನ್ನ ಎತರ ಮೂಲಕ ವ್ಯಕ್ತಪಡಿಸ್ತಾನ ಅಂತ ಕೇಳಿದ್ರೆ ಭಾಷೆ. ನೋಡ್ರಿ, ಇವರು ಭಾಷೆ ಬಗ್ಗೆ ಹೇಳ್ತಾರ, ಪಿಯಾಜಿ ಅವ್ರ ಭಾಷೆ ಬಗ್ಗೆ ಹೇಳ್ತಾರ, ವೈಗೋಟಸ್ಕಿ ಭಾಷೆಯ ಬಗ್ಗೆ ಹೇಳ್ತಾರ. ವೈಗೋಟಸ್ಕಿ ಮೇಲೆ ಕೋಮೋಸ್ಕಿ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತೈತಿ. ಭಾಷೆ ಮೇಲೆ ಭಾಷೆ ಉಂಟಾಗೋದೇ ಅನುಕರಣೆಯಿಂದ ಅಂತಕ್ಕಂಥದ್ದು, ಅದನ್ನ ನೆನಪಿಟ್ಕೋಬೇಕು. ಸೊ ಈ ಭಾಷೆ ಈಗ ಜ್ಞಾನವನ್ನ ಪಡ್ಕೊಂಡಿದ್ದನ್ನ, ಕಲ್ಪನೆ ಮಾಡ್ಕೊಂಡಿದ್ದನ್ನ ವ್ಯಕ್ತಪಡಿಸ್ಲಿಕ್ಕೆ ಇರ್ತಕ್ಕಂಥ ಸಾಧನನೇ ಭಾಷೆ ಅಂತ. ಹಾಗಾಗಿ ಮಗುವಿನ ಕಲಿಕೆಗೆ, ಮಗುವಿನ ವಿಕಾಸಕ್ಕೆ ಭಾಷೆ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕು. ಭಾಷೆ ಇಲ್ಲಾರ್ದೆ ಮಗುವಿನ ವಿಕಾಸ ಆಗೋದಿಲ್ಲ. ಮಗುವಿನ ಜ್ಞಾನಾತ್ಮಕ ವಿಕಾಸಕ್ಕೆ ಮೂಲ ಕಾರಣನೇ ಭಾಷೆ ಅಂತ. ಹಾಗಾಗಿ ಎಲ್ಲ ಒಂದು ಕಲಿಕೆಯ ರೂಪಗಳಿಗೆ, ಎಲ್ಲ ಒಂದು ಕಲಿಕೆಯ ಹಂತಗಳಿಗೆ ಭಾಷೆಯ ಮುಖ್ಯ ಕಾರಣ ಆಗ್ತದೆ. ಭಾಷೆಯನ್ನ ಮಗು ಎಷ್ಟರ ಮಟ್ಟಿಗೆ ಕಲಿಲಿಕ್ಕೆ ಪ್ರಯತ್ನ ಮಾಡ್ತದೋ ಅಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಜ್ಞಾನಾತ್ಮಕ ವಿಕಾಸ ಆಗ್ತದೆ ಅಂತಕ್ಕಂಥದ್ದು. ಭಾಷೆ ಇಲ್ಲಾರದು ಏನೂ ಆಗೋದಿಲ್ಲ. ಈಗ ನಾನು ಭಾಷೆ ಅಂತ ಏನ್ ಬಳಸ್ತಾ ಇದ್ದೇನೆ, ಮೂರು ಥಿಯರಿಯೊಳಗೆ ಎಲ್ಲರ ಒಂದು ಕಡೆ ಇದು ಇದ್ದೇ ಇರ್ತೈತಿ. ವೈಗೋಟಸ್ಕಿ, ಕೋಮೋಸ್ಕೋ ಅಂಡ್ ಪಿಯಾಜೆ, ಆಮೇಲೆ ಬ್ರೂನರ್, ಈ ಮೂರು ಕಡೆ ಇದೊಂದು ಇದ್ದೇ ಇರ್ತೈತಿ ಅಂತಕ್ಕಂಥದ್ದು ನೆನಪಿಡ್ಕೋಬೇಕ. ಇದಕ್ಕ ಬಳಸ್ತಕ್ಕಂಥ ಪದಗಳು ಬೇರೆ ನೋಡಿ. ZPD ಒಳಗ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ವೈಗೋಟಸ್ಕಿ ಹೇಳ್ತಾನಲ್ಲ, ಏನ್ ವರ್ಡ್ ಬಳಸ್ತಾರೆ ಇದ್ರ ಮೇಲೆ ಕ್ವಶನ್ ಇರ್ತೈತಿ. ಅಲ್ಲೇನೆ ಸ್ಕ್ಯಾಪೋಲ್ಡಿಂಗ್ ಅಂತ ಬಳಸ್ಕೊಂತ ನಾವು. ಸ್ಕ್ಯಾಪೋಲ್ಡಿಂಗ್ ಅಂತಂದ್ರೆ ಸಾರುವೆ ಅಂತ ಅರ್ಥ, ಸಪೋರ್ಟಿಂಗ್ ಸಿಸ್ಟಮ್ ಅಂತಕ್ಕಂಥ ಅರ್ಥ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಹಂತಗಳ ಮೇಲೆ ಕ್ವಶನ್ಸ್ ಇರ್ತವೆ, ಅದನ್ನ ನೆನಪಿಡ್ಕೋಬೇಕು. ಇಲ್ಲಿ ಬಿಟ್ರಿ ಬೇರೆ ಏನು ಕ್ವಶನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನಾತ್ಮಕ ವಿಕಾಸದ ಮೇಲೆ. ಇನ್ನ ನಾವೆಲ್ಲ ಅತಿ ನಂಬಿರ್ತಕ್ಕಂಥ, ಅತಿಯಾಗಿ ಅದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥವು ಕಲಿಕಾ ಸಿದ್ಧಾಂತಗಳು. ಕೊನೆ ಹಂತದಲ್ಲಿ ನಾನು ನಿಮ್ಗೆ ಶಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ. ಅದನ್ನ ಒಂದ್ಸಲ ನೀವು ರಿಕಾಲ್ ಮಾಡ್ಕೊಂಡ್ಬಿಟ್ರೆ ಸಾಕು, ಗೊತ್ತಾಗ್ತಾ ಹೋಗ್ತೈತಿ ಕಲಿಕಾ ಸಿದ್ಧಾಂತಗಳು ಅಂತ. ಸಂಕ್ಷಿಪ್ತವಾಗಿ ನಿಮ್ಗೆ ಅಗದಿ ಕ್ಲೀನ್ ಆಗಿ ಮೀನ್ ಒಬ್ಬರು ಆಬ್ಜೆಕ್ಟಿವ್ ತಗೊಂಡು ಹೇಳ್ತಾ ಇದ್ದೀನಿ. ಕಲಿಕಾ ಸಿದ್ಧಾಂತಗಳು ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಥಾರಂಡಾಯ್ಕ್ ರವರ ಸಿದ್ಧಾಂತ. ಥಾರಂಡಾಯ್ಕ್ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ. ಇದು ಪ್ರಯತ್ನ ಮತ್ತು ಪ್ರಮಾದ. ಇದನ್ನ ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತವನ್ನು ಮಂಡಿಸಬೇಕಾದ್ರೆ ಒಂದು ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತಾನೆ. ಅದೇ ಪ್ರಾಣಿ ಯಾವ್ದಪ್ಪ ಅಂತ ಕೇಳಿದ್ರೆ ಬೆಕ್ಕು. ಬೆಕ್ಕಿಗೆ ಆಹಾರ ತೋರಿಸ್ತಾನ. ಆಹಾರ ಅಂತಂದ್ರೆ ಹಸಿದಿರ್ತಕ್ಕಂಥ ಮೀನು, ಸತ್ತಿರ್ತಕ್ಕಂಥ ಮೀನು. ಹಸಿದಿರ್ತಕ್ಕಂಥ ಬೆಕ್ಕು ಮೀನವನ್ನು ಹೆಂಗ್ ಪಡ್ಕೊಂತೈತಿ ಅನ್ನೋದೇ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ. ಒಂದು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಒಂದು ಕೇಜನ್ನು ನಿರ್ಮಾಣ ಮಾಡಿಬಿಟ್ಟು ಹಸಿವು ಅಂತಕ್ಕಂಥದ್ದು ಅದರ ಸ್ಟಿಮ್ಯುಲಸ್. ಅದು ಈ ಸ್ಟಿಮ್ಯುಲಸ್ ಇರ್ತಕ್ಕಂಥದನ್ನ ಯಾವ ರೀತಿ ಪ್ರಯತ್ನ ಮಾಡಿ ಮೀನವನ್ನ ತಿಂತು ಅನ್ನೋದೇ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ. ಈ ಒಮ್ಮಿದೊಮ್ಮೆಲೆ ಅದಕ್ಕೆ ಮೀನ್ ಸಿಗೋಂಗ ಒಂದು ಇದನ್ನ ಮಾಡ್ಲಿಲ್ಲ, ಒಂದು ಆರ್ಟಿಫಿಷಿಯಲ್ ಹರ್ಡಲ್ಸ್ ಇಟ್ಟ. ಅಲ್ಲಿ ಹರ್ಡಲ್ಸ್ ಅಂದ್ರೆ ಅಡೆತಡೆಗಳನ್ನಿಟ್ಟ. ಹೇಗೆ ಆಹಾರ ಪಡ್ಕೊಂತ ಹರ್ಡಲ್ಸ್ ದಾಟಿ ಅನ್ನೋದೇ ಪ್ರಯತ್ನ ಮತ್ತು ಪ್ರಮಾದ. ಈಗ ನಾವ್ ಹೇಳ್ತೀವಿ ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸುವುದಿಲ್ಲ ಅಂತ ಹೇಳ್ತೀವಿ, ಆದ್ರೆ ಸುಮ್ನೆ ಕುಂತ್ರೆ ಹುಲ್ಲೇ ಮೇಯಿಸ್ತಾನೆ. ಆದ್ರೆ ಇಲ್ಲಿ ಏನಾಗತ್ತೆ ಅಂತ ಕೇಳಿ ಬೆಕ್ಕನು ಕೂಡ ಮನುಷ್ಯ ಹೆಂಗ್ ಪ್ರಯತ್ನ ಮಾಡ್ತಾನೆ ಹಂಗ ಅಲ್ಲಿ ಅದಕ್ಕೆ ಮೋಟಿವೇಶನ್ ಇದೆ. ಏನು ಹಸಿವಾಗಿದೆ, ಅಲ್ಲಿ ಆಹಾರ ಇದೆ ಅಂತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ, ನೋಡ್ತಾ ಇದೆಯಲ್ಲ, ಹಸಿವು ಮೋಟಿವೇಶನ್ ಅದನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಪ್ರಯತ್ನ. ಈ ಪ್ರಯತ್ನ ಫಸ್ಟ್ ಗೆ ಮಾಡ್ಬೇಕಾದಾಗ ತಪ್ತೈತಿ, ಸಿಗುದಿಲ್ಲ, ಮತ್ತೆ ಪ್ರಯತ್ನ ಮಾಡ್ತೈತಿ, ಸಿಗುದಿಲ್ಲ. ಆದ್ರೆ ಅಲ್ಟಿಮೇಟ್ಲಿ ಪ್ರಯತ್ನ ಮಾಡಿ ಮಾಡಿ ಈ ಮೀನವನ್ನು ತಿನ್ನಕ ತಗೊಂಡ್ ಆಹಾರ ತಿನ್ನತ್ತೆ. ಮತ್ ನೆಕ್ಸ್ಟ್ ಸಲ ಆದಾಗ ಹಸಿವಾದಾಗ ಅದೇನ್ ಮಾಡ್ತೈತೆ ಅಂತ ಕೇಳಿದ್ರೆ ಅಷ್ಟು ಪ್ರಯತ್ನ ಏನ್ ಮಾಡ್ತಲ್ಲ ಅಷ್ಟು ಪಣಂಗಿಲ್ಲ. ಯಾಕಂದ್ರೆ ಅದು ಗೊತ್ತಾಗಿರ್ತೈತಿ ಹೆಂಗ್ ಇದನ್ನ ಮಾಡಿದ್ರೆ ಆದ ಸಿಗತ್ತೆ ಅಂತ. ಅಂದ್ರೆ ಪ್ರಯತ್ನ ಮಾಡಿದಂಗ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತಾವ, ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಾವ, ಫಲ ಸಿಗುತ್ತೈತಿ ಅಂತಕ್ಕಂಥದ್ದು ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿ
ಇದನ್ನ ಕಲಿಕಾ ವಾತಾವರಣಕ್ಕೆ ತಂದವ. ಏನಂದ್ರೆ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗ್ತಿರ್ತಾವ ಕಲಿಕೆ ಒಳಗ, ಆದ್ರೆ ಪ್ರಯತ್ನ ಮಾಡಿದ್ರೆ ಫಲ ಸಿಗ್ತೈತಿ ಅನ್ನೋದನ್ನ ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿ ಹೇಳಿದ. ಅದಕ್ಕೇನ ಥಾರಂಡಾಯ್ಕನ್ ಏನಂತ ಕರೀತಾರೆ ಅಂತ ಕೇಳಿದ್ರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕಿದ್ದನ್ನ. ಮನೋವಿಜ್ಞಾನದ ಪಿತಾಮಹ ಯಾರಂತ ಕೇಳಿದ್ರೆ ಸಿಗ್ಮಂಡ್ ಫ್ರೈಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೇಳಿದ್ರೆ ವಿಲ್ಹೆಲ್ಮ್ ವೂಂಟ್. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರು ಕೇಳಿದ್ರೆ ಥಾರಂಡಾಯ್ಕ್. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಈ ಥಾರಂಡಾಯ್ಕರ್ ಮನೋವಿಜ್ಞಾನದ ಪಿತಾಮಹ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಥವಾ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಎದಕ್ ಕರೀತಾರೆ ಅಂತ ಕೇಳಿದ್ರೆ ಇವರು ಕಲಿಕೆಗೆ ಮೂಲ ಆಗಿರ್ತಕ್ಕಂಥ ನಿಯಮಗಳನ್ನ ಹೇಳ್ಕೊಡ್ತಾರೆ. ಕಲಿಕೆಯ ನಿಯಮಗಳನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಇದನ್ನ ಏನು ಕರೀತಾರೆ? ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಥಾರಂಡಾಯ್ಕರ ಕಲಿಕಾ ನಿಯಮಗಳು. ಈ ಕಲಿಕಾ ನಿಯಮಗಳನ್ನ ಮೂರು ಇದಾವೆ ಇಲ್ಲಿ. ನೆನ್ಪಿಟ್ಕೋಬೇಕಿಲ್ಲಿ. ಇದ್ರ ಮೇಲೆ ಕ್ವಶನ್ ಇರ್ತಾವ. ಒಂದು ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ ಫಸ್ಟ್ ಒಂದು. ಇದ್ರ ಮೇಲೆ ಬಹಳ ಚಂದ ಕ್ವಶನ್ ಕೇಳ್ತಾನೆ, ಹೇಳ್ತೇನೆ ನಿಮಗೆ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಹಿಟ್ ದ ಐರನ್ ವೆನ್ ಇಟ್ ಇಸ್ ಹಾಟ್ ಅಂತ. ಕಬ್ಬಿನ ಕಾದಾಗಲೇ ಬಡಿಬೇಕು ಅಂತಕ್ಕಂಥದ್ದನ್ನ ಹೇಳುವ ಥಾರಂಡಾಯ್ಕರ ನಿಯಮ ಯಾವ್ದು ಅಂತ ಕೇಳಿದ್ರೆ ಸಿದ್ಧತಾ ನಿಯಮ ಅಂತ. ನಾ ಹೇಳೋದು ವರ್ಡ್ ನೆನ್ಪಿಡ್ರಿ. ಕಬ್ಬಿನ ಕಾದಾಗಲೇ ಬಡಿಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು ಥಾರಂಡಾಯ್ಕರ ಸಿದ್ಧತಾ ನಿಯಮ. ಏನು ಕಬ್ಬಿನ ಕಾದಾಗ ಬಡಿಬೇಕಂತಕ್ಕಂಥ ಒಂದು ನಿಯಮ ಏನು ಕಲಿಕೆಗೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಸಿದ್ಧರಿದ್ದಾಗ ಕಲಿಸ್ಬೇಕು ಅಂತ ಹೇಳೋದೇ ಸಿದ್ಧತಾ ನಿಯಮ. ಕಬ್ಬಿನ ಕಾದಾಗಲೇ ಬಡಿಬೇಕಂತಂದ್ರೆ ಕಬ್ಬಿನ ಕಾದಾಗ ಬಡಿದ್ರೆ ಅದು ಬೆಂಡ್ ಆಗ್ತೈತಿ. ಹಂಗ ಮಕ್ಕಳು ಕಲೀಲಿಕ್ಕೆ ಸಿದ್ಧರಿದ್ದಾಗ ಮಕ್ಕಳು ಕಲಿತಾರೆ. ಹಾಗೆ ಕಲೀಲಿಕ್ಕೆ ಸಿದ್ಧರನ್ನಾಗಿ ಮಾಡಿ ಕಲಿಸಬೇಕು ಅಂತ ಹೇಳುದು ಥಾರಂಡಾಯ್ಕರ ನಿಯಮ. ಅದಕ್ಕ ಆಧುನಿಕ ಶಿಕ್ಷಣ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಈಗ ಸಿದ್ಧತೆ ಮಾಡ್ಕೊಂಡು ಕಲಿತಾದ್ಮೇಲೆ ಕಲ್ತದ್ದು ನೆನಪಿನಲ್ಲಿ ಉಳಿಬೇಕಂತಂದ್ರ ರಿಪಿಟೇಷನ್ ಮಾಡ್ಬೇಕ, ಅದನ್ನ ರೂಢಿ ಮಾಡ್ಬೇಕ, ಅಭ್ಯಾಸ ಮಾಡ್ಬೇಕ, ಪ್ರಾಕ್ಟೀಸ್ ಮಾಡ್ಬೇಕ. ಅದನ್ನ ಹೇಳ್ತಾನ ನಾವು. ಪ್ರಾಕ್ಟೀಸ್ ಮಾಡ್ಲಾರ್ದೆ ಮನುಷ್ಯನಿಗೆ ಏನಾಗುದಿಲ್ಲ, ನೆನಪಿನಲ್ಲಿ ಉಳಿಯೋದಿಲ್ಲ, ಅದ್ರದ್ದು ಎಫೆಕ್ಟ್ ಆಗುದಿಲ್ಲ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಾವ್ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಅಷ್ಟರ ಮಟ್ಟಿಗೆ ಮನುಷ್ಯ ಸಂಪೂರ್ಣ ಆಗ್ತಾನ ಅನ್ನೋದನ್ನ ಅಭ್ಯಾಸ ನಿಯಮದಲ್ಲಿ ಥಾರಂಡಾಯ್ಕ್ ಹೇಳ್ಕೊಡ್ತಾನ. ಅದಕ್ಕೆ ಈ ಸಿದ್ಧಾಂತ ಕಲಿಕೆಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಇನ್ನು ಪರಿಣಾಮ ನಿಯಮ, ಈಗ ಸಿದ್ಧತೆ ಮಾಡಿದ, ಅಭ್ಯಾಸ ಮಾಡಿ ರಿಪಿಟೇಷನ್ ಮಾಡಿದ, ಅದರಿಂದ ಬಂದಿರ್ತಕ್ಕಂಥ ರಿಸಲ್ಟ್ ಧನಾತ್ಮಕವಾಗಿರ್ತೈತಿ. ಧನಾತ್ಮಕವಾಗಿರ್ತಕ್ಕಂಥ ಕಲಿಕೆ ಮೋಟಿವೇಶನ್ ಕೊಡ್ತೈತಿ. ಎಷ್ಟರ ಮಟ್ಟಿಗೆ ರಿಸಲ್ಟ್ ಪಾಸಿಟಿವ್ ಬರ್ತೈತಿ ಅಷ್ಟರ ಮಟ್ಟಿಗೆ ಮನುಷ್ಯನ ಮೋಟಿವೇಶನ್ ಜಾಸ್ತಿ ಆಗ್ತೈತಿ. ಅದನ್ನ ಪರಿಣಾಮ ನಿಯಮ ಅಂತ ಕರೆದ ಅಂತ ಮನೋವಿಜ್ಞಾನದ ಕಲಿಕಾ ಸಿದ್ಧಾಂತಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ ಥಾರಂಡಾಯ್ಕರವರ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತಕ್ಕಂಥದ್ದು. ಇದ್ರ ಮೇಲೆ ಒಂದು ಕ್ವಶನ್ಸ್ 100% ಇದ್ದೇ ಇರ್ತೈತಿ. ಅದು ಈ ಮೂರು ತತ್ವಗಳ ಆಧಾರದ ಮೇಲೆ ಇರ್ತೈತಿ, ನಿಯಮಗಳ ಆಧಾರದ ಮೇಲೆ ಇರ್ತೈತಿ. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಅಂತ ಕರೀತಾರೆ ಇದಕ್ಕೆ. ಇದು ನೆನಪಿಟ್ಕೋಬೇಕು. ಸೊ ಹಾಗಾಗಿ ನಾ ಯಾಕೆ ನಿಮಗೆ ಪದೇ ಅಪ್ಲೈಡ್ ಮಾಡ್ಕೋಬೇಕಂತ ಹೇಳ್ತೀನಿ. ಆಮೇಲೆ ಈ ಮನೋವಿಜ್ಞಾನದ ಪೇಪರ್ ಅಥವಾ ಶಿಶು ಮನೋವಿಜ್ಞಾನದ ವಿಕಾಸ ಮತ್ತು ಬೋಧನಾಶಾಸ್ತ್ರ ಅನ್ನೋದು 3 ಅಂಶಗಳ ಮೇಲೆ ನಿಂತಿದೆ: ವಿದ್ಯಾರ್ಥಿ, ಶಿಕ್ಷಕ, ಬೋಧನೆ. ಇದನ್ನ ಈ 3 ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಇದ್ರಲ್ಲಿ ಎಷ್ಟು ಕ್ವಶನ್ ಆನ್ಸರ್ ಮಾಡ್ಬೋದು ನಾವು. ಯಾಕಂತ ಕೇಳಿದ್ರೆ ಇದೆಲ್ಲ ನಿಂತಿರೋದು ಇದ್ರ ಮೇಲೆ. ಬೋಧನಾ ಕಲಿಕಾ ಪ್ರಕ್ರಿಯೆ ಯಾರಿಗೆ? ವಿದ್ಯಾರ್ಥಿಗಳಿಗೆ. ಯಾರಿಂದ? ಶಿಕ್ಷಕರಿಂದ. ಎದರ ಮೂಲಕ? ಬೋಧನೆ ಮುಖಾಂತರ. ಈ ಕಾನ್ಸೆಪ್ಟೇ ಅದ್ರಲ್ಲಿ ಇರೋದು. ಇಷ್ಟನ್ನ ಚೆನ್ನಾಗಿ ಕ್ವಶನ್ಸ್ 4 ಆಪ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡ್ಬೇಕಂತಂದ್ರೆ ನಾವು ಅಲ್ಲಿ ಶಿಕ್ಷಕರೇ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು, ಬೋಧನಾ ಪದ್ಧತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಆನ್ಸರ್ ಮಾಡಿಬಿಟ್ರೆ 100% ನಮ್ಮ ಉತ್ತರ ಕರೆಕ್ಟ್ ಆಗಿರ್ತೈತಿ. ಯಾಕೆ ನಾನು ಇದನ್ನ ಅಪ್ಲೈಡ್ ಅಂತ ಹೇಳಕತ್ತೀನಿ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆನ್ಸರು ಅದಕ್ಕೆ ರಿಲೇಟೆಡ್ ಆಗಿರ್ತಾವ. ಅದರಾಗ ಸಾಮಾನ್ಯ ಶಿಕ್ಷಕರು, ಯಾವರೇಜ್ ಶಿಕ್ಷಕರು, ಪರ್ಫೆಕ್ಟ್ ಟೀಚರ್ ಅಂತ ಇರ್ತಾರಲ್ಲ, ಪರ್ಫೆಕ್ಟ್ ಟೀಚರ್ ಆಗಿ ವಿಚಾರ ಮಾಡ್ರಿ ಉತ್ತರ ಕರೆಕ್ಟ್ ಆಗಿ ಬರ್ತೈತಿ. ಕೊನೆ ಹಂತದಲ್ಲಿ ಏನ್ ನಾನು ನಿಮ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಇದನ್ನ ಬಹಳಷ್ಟು ನಮ್ಮಷ್ಟಕ್ಕೆ ನಾವೇ ಮನೋವಿಜ್ಞಾನದ ವಿದ್ಯಾರ್ಥಿಗಳಾಗಿ, ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡವರಾಗಿ, ಮನೋವಿಜ್ಞಾನದ ಶಿಕ್ಷಕರಾಗಿ ಒಂದು ಕಾನ್ಸೆಪ್ಟ್ ಹೇಳ್ತೇನೆ. ನಾನು ಪದೇ ಹೇಳ್ತಾ ಇರ್ತೀನಿ. ವಿ ಕೆನಾಟ್ ಥಿಂಕ್ ಆಫ್ ಎಜುಕೇಶನ್ ವಿಥೌಟ್ ಸೈಕಾಲಜಿ ಅಂತ. ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ರಿ. ವಿ ಕೆನಾಟ್ ಥಿಂಕ್ ಆಫ್ ಎಜುಕೇಶನ್ ವಿಥೌಟ್ ಸೈಕಾಲಜಿ.
ಮನೋವಿಜ್ಞಾನದ ಸಹಾಯ ಪರಿಕಲ್ಪನೆಗಳು ಶಿಕ್ಷಕನಿಗೆ ಇರ್ಲಾರ್ದೆ ಶಿಕ್ಷಣವನ್ನ ಕಲ್ಪನೆ ಮಾಡಕೊಳ್ಳೋಕು ಸಾಧ್ಯ ಇಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಆನ್ಸರ್ ಅನ್ನು ಕೂಡ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಏನು ಟಿ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಹೇಳಕತ್ತೇನೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು. ಬಹಳಷ್ಟು ಚೆನ್ನಾಗಿ ಓದಿರ್ತೀರಿ, ಅದನ್ನ ರಿಕಾಲ್ ಮಾಡ್ತಾ ಹೋಗ್ಬೇಕಾ. ಈ ಥಾರಂಡೈಕ್ ಥಿಯರಿ, ಇನ್ನು ಸ್ಕಿನ್ನರ್ ಥಿಯರಿ ಬರುತ್ತೆ, ಪಾರಿವಾಳ ಮೇಲೆ ಪ್ರಯೋಗ ಮಾಡಿದ್ದು. ಸ್ಕಿನ್ನರ್ ಅಂದ ತಕ್ಷಣ ನೆನಪಾಗಿರ್ಬೇಕಾದ್ರೆ ಅಲ್ಲಿ ಕ್ವಶನ್ಸ್ ಹಂಗೆ ಇರ್ತೈತಿ. ಪುನರ್ಬಲನಗಳ ಮೇಲೆ ಅದ್ ನಿಂತಿದೆ, ಇದು ಪ್ರಯತ್ನ ಮತ್ತು ಪ್ರಮಾದದ ಮೇಲೆ ನಿಂತಿದೆ. ಸ್ಕಿನ್ನರ್ ಅವ್ರದ್ದು ಏನಾಗಿತ್ತು ಅಂತ ಕೇಳಿದ್ರೆ ಪುನರ್ಬಲನಗಳ ಮೇಲೆ ನಿಂತಿದೆ. ನಾ ಬಹಳಷ್ಟು ಸಿಂಪಲ್ ಆಗಿ ಹೇಳಕತ್ತೀನಿ. ಪುನರ್ಬಲನದಲ್ಲಿ ಮತ್ತೆ ಎರಡು ವಿಧ, ಧನಾತ್ಮಕ ಮತ್ತು ಋಣಾತ್ಮಕ. ನೆನ್ಪಿಡ್ಕೊಡ್ರಿ, ಇದ್ರ ಮೇಲೆ ಬಹಳ ಒಂದ್ ಚಂದ ಕ್ವಶನ್ ಇರ್ತೈತಿ, ಹೇಳ್ತೇನೆ ನಿಮಗೆ. ಧನಾತ್ಮಕ ಮತ್ತು ಋಣಾತ್ಮಕ. ಈಗ ಪಾರಿವಾಳ ಮೇಲೆ ಪ್ರಯೋಗ ಮಾಡ್ಬೇಕಾದಾಗ ಅದಕ್ಕೆ ಹಸಿದಿರ್ತಕ್ಕಂಥ ಪಾರಿವಾಳಿಗೆ ಹೀಗಂಗ್ ಬೆಕ್ಕಿಗೆ ಆಲ್ರೆಡಿ ಆಹಾರ ಇತ್ತು, ಕಾಣಕತ್ತಿತ್ತು. ಆದ್ರೆ ಪಾರಿವಾಳಕ್ಕೆ ಆಹಾರ ತೋರಿಸಿಲ್ಲವ. ಹಸಿದಿರ್ತಕ್ಕಂಥ ಪಾರಿವಾಳ ಒಂದು ಆರ್ಟಿಫಿಷಿಯಲ್ ಕೇಜ್ ತಯಾರು ಮಾಡಿ ಅದು ಹಸಿದಿರ್ತಕ್ಕಂಥ ಪಾರಿವಾಳ ಆಹಾರವನ್ನು ತಿನ್ಬೇಕ. ಇಲ್ಲ, ಅಲ್ಲಿ ನೋವಿಂಗ್ಲಿ ಆರ್ ಅನ್ಲೋವಿಂಗ್ಲಿ ಅದು ಜಂಪಿಂಗ್, ಪುಲ್ಲಿಂಗ್, ಪುಷಿಂಗ್ ಮಾಡ್ತೈತೆ ಕೇಜ್ನಾಗ. ಬೈ ಚಾನ್ಸ್ ಅದಕ್ಕೆ ಒಂದ್ ಬಿಲ್ಲೆಗೆ ಕೊಕ್ ತಾಡಿದಾಗ ಕಾಳು ಬಂದ್ ಬೀಳ್ತಾವ, ತಿಂತತಿ. ಫಸ್ಟ್ ಋಣಾತ್ಮಕ ಪುನರ್ಬಲನ ಆಗಿರ್ತೈತಿ, ಪ್ರಯತ್ನ ಮಾಡ್ತೈತಿ ಸಿಗುದಿಲ್ಲ, ಒಂದ್ ಕಡೆ ಕೂಡ್ತೈತಿ, ಪ್ರಯತ್ನ ಮಾಡ್ತೈತಿ ಸಿಗುದಿಲ್ಲ, ಕೂಡ್ತೈತಿ, ಕೂತೈತಿ. ಆಮೇಲೆ ಬೈ ಚಾನ್ಸ್ ಅದ್ರ ಬೀಕ್ ಆ ಬಟನ್ ಕಾಳು ಬಂದ್ ಬೀಳ್ತಾವ, ತಿನ್ನತ್ತ. ಅದು ಏನಾಗುತ್ತೆ, ಧನಾತ್ಮಕ ಪ್ರತಿಪುಷ್ಟೀಕರಣ ಅಥವಾ ಪುನರ್ಬಲನ ಆಗಿ ನಿರ್ಮಾಣಗೊಳ್ತೈತಿ. ಇದನ್ನ ಹೆಂಗ ಋಣಾತ್ಮಕನೂ ಇರ್ತೈತಿ, ಧನಾತ್ಮಕನೂ ಇರ್ತೈತಿ. ಋಣಾತ್ಮಕ ಯಾವಾಗ ಆಯ್ತು, ಸಿಗದೇ ಇದ್ದಾಗ. ಪ್ರಯತ್ನ ಮಾಡಿತು, ಧನಾತ್ಮಕ ಆಯ್ತು. ಇದನ್ನ ಕಲಿಕಾ ಪ್ರಕ್ರಿಯೆಗೆ ತಂದ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈ ಕಲಿಕೆಗೆ ಒಂದು ಕಾಣಿಕೆ ಕೊಡ್ತಾನ. ಏನಂತ ಕೇಳಿದ್ರೆ ಪ್ರೋಗ್ರಾಮ್ಡ್ ಲರ್ನಿಂಗ್. ಇದ ಕ್ವಶನ್ಸ್ ರಿಪೀಟ್ ಸೋ ಮೆನಿ ಟೈಮ್ಸ್ ಇಟ್ ಇಸ್ ರಿಪೀಟೆಡ್ ಕ್ವಶನ್. ಪ್ರೋಗ್ರಾಮ್ ಲರ್ನಿಂಗ್ ಅಂತ ಕರಿತಾನ. ಅದನ್ನ ಕ್ರಮಾನುಗತ ಕಲಿಕೆ ಅಂತ ಹೇಳ್ತಾನ ನಾವು. ಕ್ರಮಾನುಗತ ಕಲಿಕೆ ನೋಡ್ರಿ, ನಾ ಏನ್ ಹೇಳಿದೆ, ಶಿಕ್ಷಕ, ವಿದ್ಯಾರ್ಥಿ, ಬೋಧನಾ ಕ್ರಮ, ಪಠ್ಯಕ್ರಮ. ಸೊ ಇಲ್ಲಿ ಈ ಸಿದ್ಧಾಂತ ಹೇಳೋದನ್ನೇ ಶಿಕ್ಷಣಕ್ಕೆ ಏನ್ ಬೇಕಂದ್ರೆ ಕ್ರಮಾನುಗತ ಕಲಿಕೆ ಬೇಕು ಅಂತ, ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಬೇಕಂತ ಸ್ಕಿನ್ನರ್ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಸ್ಕಿನ್ನರ್ ಅವರ ಕಲಿಕಾ ಸಿದ್ಧಾಂತ ಎದರ ಮೇಲೆ ನಿಂತಿದೆ ಕೇಳಿದ್ರೆ ಪುನರ್ಬಲನಗಳ ಮೇಲೆ ನಿಂತಿದೆ ಅಂತಕ್ಕಂಥದ್ದು. ಆಮೇಲೆ ಸ್ಕಿನ್ನರ್ ಅವರ ಶೈಕ್ಷಣಿಕ ಕೊಡುಗೆ ಏನಂತ ಕೇಳಿದ್ರೆ ಕ್ರಮಾನುಗತ ಕಲಿಕೆ ಅಂತ. ಇನ್ ಇಂಗ್ಲಿಷ್ ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂತ. ಇದನ್ನ ನೆನಪಿಟ್ಕೊಂಡಿರ್ಬೇಕು. ಹೆಂಗೆ ಥಾರಂಡೈಕ್ ಒಂದು ಕಾನ್ಸೆಪ್ಟ್, ಪ್ರಯತ್ನ ಮತ್ತು ಪ್ರಮಾದ, ಅದರಲ್ಲಿ 3 ಸಿದ್ಧಾಂತಗಳು. ಇಲ್ಲಿನೂ ಕೂಡ ಧನಾತ್ಮಕ ಮತ್ತು ಋಣಾತ್ಮಕ 2 ಕಲ್ಪನೆಗಳು. ಅದರ ಕೊಡುಗೆ ಏನಪ್ಪಾ ಅಂದ್ರೆ ಕ್ರಮಾನುಗತ ಕಲಿಕೆ ಅಂತ. ಹಿಂಗ ಒಂದನ್ನ ನಾವ್ ಏನ್ ಮಾಡ್ತಾ ಹೋಗ್ತಾನೆ ಅಂತ ಕೇಳಿದ್ರೆ ಎಲ್ಲಾ ಥಿಯರಿಗಳು ತಂದೆ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಇದಾವೆ, ಒಂದು ಬೇಸಿಕ್ ಕಾನ್ಸೆಪ್ಟ್ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೇನೆ. ಇದು ಸ್ಕಿನ್ನರ್ ಅಂತ ನೆನಪಿಟ್ಕೊಳ್ಬೇಕು, ಪ್ರೋಗ್ರಾಮ್ ಲರ್ನಿಂಗ್, ಕ್ರಮಾನುಗತ ಕಲಿಕೆ ಅಂತ ನೆನಪಿಟ್ಕೊಳ್ಬೇಕು. ಅದೇ ಕ್ವಶನ್ ಇರ್ತೈತಿ. ಮತ್ತೆ ಯಾವ್ದೋ ಸ್ಕಿನ್ನರ್ ಮೇಲೆ ಯಾವ್ದೋ ಕ್ವಶನ್ ಕೊಡ್ರು ಇದಕ್ಕೆ ಸಂಬಂಧಪಟ್ಟಿರ್ತೈತಿ, ನೆನಪಿಟ್ಕೊಂಡಿರ್ಬೇಕು. ಇನ್ ದೆನ್ ಮತ್ತೊಂದು ಇಂಪಾರ್ಟೆಂಟ್ ಥಿಯರಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಬರುತ್ತೆ. ಪಾವ್ಲೋರವರ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಬಹಳಷ್ಟು ಇಂಪಾರ್ಟೆಂಟ್ ಥಿಯರಿ ಸೈಕಾಲಜಿ ಒಳಗಿದು. ಪಾವ್ಲೋರವರ ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತ ಕರೀತಾರೆ. ಇದಕ್ಕೆ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಕರೀತಾರೆ ಇಂಗ್ಲಿಷ್ನಾಗ. ಕನ್ನಡದಲ್ಲಿ ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತ ಕರೀತಾರೆ. ಇವ ನಾಯಿ ಮೇಲೆ ಪ್ರಯೋಗ ಮಾಡ್ತಾನೆ. ಹಸಿದಿರ್ತಕ್ಕಂಥ ನಾಯಿಗೆ ಆಹಾರವನ್ನು ತೋರಿಸ್ತಾನೆ, ಮಾಂಸವನ್ನ ತೋರಿಸ್ತಾನೆ. ನಾಯಿ ಏನ್ ಮಾಡ್ತಂದ್ರೆ ಜ್ವಲ್ ಸುರಿಸ್ತೈತಿ. ಹೆಂಗ ಅತಿ ಆತ್ಮೀಯವಾಗಿರ್ತಕ್ಕಂಥ, ಅತಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ, ಅತಿ ಇಷ್ಟ ಆಗಿರ್ತಕ್ಕಂಥ ವಸ್ತುವನ್ನು ತೋರಿಸಾಗ ನಾವ್ ಹೆಂಗೆ ರಿಯಾಕ್ಟ್ ಮಾಡ್ತೇವೆ, ಹಂಗ ನಾಯಿ ಮಾಂಸ ಅದ್ರ ಫೇವ್ರೇಟ್ ಫುಡ್ ಅದ. ನಮಗೆ ಹುಣಸಿ ಹಣ್ಣು ಅಂದ ತಕ್ಷಣ ಬಾಯಾಗ ನೀರು ಬರ್ತಾವ. ಹಂಗೆ ನಾಯಿಗೆ ಮಾಂಸ ತೋರಿಸಿದಾಗ ಜ್ವಲನ್ನು ಸುರಿಸ್ತತಿ. ಆ ಜ್ವಲನ್ನು ಸುರಿಸಿದಾಗ ಜ್ವಲನ್ನು ಮೆಜರ್ಮೆಂಟ್ ಮಾಡ್ತಾನ. ಆಮೇಲೆ ಮತ್ತೇನ್ ಮಾಡ್ತಾನಂದ್ರೆ ನಾಯಿಗೆ ಆಹಾರ ಕೊಡುವಾಗ ಬೆಲ್ ಬಾರಿಸ್ತಾನ, ಗಂಟೆ ಬಾರಿಸ್ತಾನ. ಆಹಾರ ಕೊಡೋ ಸಮಯದಾಗನೆ ಬೆಲ್ ಬಾರಿಸ್ತಾನ. ಆ ಬೆಲ್ ಬಾರಿಸಿದಕ್ಕೂ ಮತ್ತೆ ಜ್ವಲ್ ಸುರಿಸೋದಕ್ಕೂ ಡಾಗಿ ಒಂದು ಸಂಬಂಧವನ್ನು ಏರ್ಪಡಿಸ್ತಾನ. ಅದೇ ಏನಪ್ಪಾ ಅಂದ್ರೆ SR ಬಾಂಡ್ ಅಂತ, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್. ಏನ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಅಂದ್ರೆ ಸಹಜವಾಗಿರ್ತಕ್ಕಂಥ ಉದ್ದೀಪನಕ್ಕೆ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ,
ಅಸಹಜವಾಗಿರ್ತಕ್ಕಂಥ ಉದ್ದೀಪನಕ್ಕೆ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಈಗ ಆರು ಸೋರಿಸಿದಾಗ ಜ್ವಲ್ ಸೋರಿಸಿದ್ದು ಒಂದ್ ಕಡೆ, ಈ ರೀತಿ ಪ್ರಯತ್ನ ಮಾಡಿ ಆದ್ಮೇಲೆ ಅದಕ್ಕೊಂದು ಕಂಡೀಷನಿಂಗ್ ಆಗ್ತೈತಿ. ಗಂಟೆ ಬಾರಿಸಿದ್ ಮಾತ್ರ, ಆರ್ ಬೇಡ ಬರೀ ಗಂಟೆ ಬಾರಿಸಿದ್ರೆ ಜ್ವಲ್ ಸುರ್ಸಕ್ ಪ್ರಯತ್ನ ಮಾಡ್ತದೆ, ಜ್ವಲ್ ಸುರ್ತದೆ, ಅದನ್ನು ಮೆಜರ್ಮೆಂಟ್ ಮಾಡ್ತಾನ. ಅದೇ SR, ಕನೆಕ್ಷನ್ ಬಿಟ್ವೀನ್ S ಅಂಡ್ R ಅಂತ, ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಅಂತ. ಇದಕ್ಕೆ ಪ್ರಯತ್ನ ಪ್ರಚೋದನೆ ಮತ್ತು ಉದ್ದೀಪನಗಳ ನಡುವಿನ ಬಂಧ ಅಂತ ಕರಿತೇವೆ. ಹಾಗಾಗಿ ಫಾಲೋ ಥಿಯರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥಿಯರಿ ಅಂತಕ್ಕಂಥದ್ದನ್ನ ನಾವು ಕರಿತೀವಿ. ಇದು ತಮಾಷೆ ಮಾಡಿ ಹೇಳ್ತಾ ಇರ್ತೇವೆ ನಾವು, ಕನೆಕ್ಷನ್ ಬಿಟ್ವೀನ್ ಜ್ವಲ್ ಅಂಡ್ ದ ಬೆಲ್ ಅಂತ ಕರಿತಾ ಇರ್ತೇವೆ ಅಂತಕ್ಕಂಥದ್ದು. ಗಂಟೆ ಮತ್ತು ಜ್ವಲ್ಲಿಗೆ ಸಂಬಂಧವನ್ನು ಇರ್ತಕ್ಕಂಥ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಅಂತಕ್ಕಂಥದ್ದು. ಜ್ವಲ್ ಏನಪ್ಪಾ ಅಂದ್ರೆ ಅದರದ ನಾಯಿಲಿರ್ತಕ್ಕಂಥ ಪ್ರಯತ್ನ ಮಾಡೋದಕ್ಕೆ ಅಥವಾ ಪ್ರತಿಕ್ರಿಯೆ ಕೊಡೋದಕ್ಕೆ ಒಂದು ಮೋಟಿವೇಶನ್, ಹಸಿವು ಅಂತಕ್ಕಂಥದ್ದು ಅದರದ್ದು ಉದ್ದೀಪನ, ಅದು ಸ್ಟಿಮ್ಯುಲಸ್. ಹಾಗಾಗಿ ಫಾಲೋ ಸಿದ್ಧಾಂತ ಅತಿ ಒಂದು ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಕೊಡುಗೆಯನ್ನು ಹೊಂದಿರತಕ್ಕಂಥ ಸಿದ್ಧಾಂತ ಅಂತಕ್ಕಂಥದ್ದು. SR ಬಾಂಡ್ ಅಂತ, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಡ್ರಿ, ಬಹಳ ಸಿಂಪಲ್ ಆಗಿ ಹೇಳ್ತಾ ಇದೆ. ಒಂದೊಂದು ತೆರಿಗಿನ ಒಂದೊಂದು ಎರಡೆರಡು ಫೀಟ್ ತಗೊಂತೇವೆ, 2 ತಕ್ಷಣ 2 ಫೀಟ್ ತಗೊಂತೇವೆ ಒಂದೊಂದು ತೆರಿಗೆ. ಇಲ್ಲಿ ನಿಮಗೆ ಬಹಳಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಇದ್ರ ಮೇಲೆ 100% ಕ್ವಶನ್ ಇದ್ದೇ ಇರ್ತೈತಿ, ಒಳನೋಟ ಕಲಿಕೆ ಅಂತ ಹೇಳಿ, ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ ಅಂತ ಕರೀತಾರೆ ಅದಕ್ಕೆ. ಒಳನೋಟ ಕಲಿಕೆ ನೆನಪಿಟ್ಕೊಡ್ರಿ. ಈ ಒಳನೋಟ ಅಂದ ತಕ್ಷಣ ನಿಮ್ಗೆ ನೆನಪಾಗಿರ್ಬೇಕಾಗಿದೆ ಏನಪ್ಪಾ ಅಂದ್ರೆ ಸಮಷ್ಟಿ, ಸಮಗ್ರ ಅಂತ ಅರ್ಥ, ಇಡೀ ಅಂತ ಅರ್ಥ. ಇದನ್ನ ಕೋಹ್ಲರ್ ಅಂತಕ್ಕಂಥವ್ರು ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿ ಈ ಒಳನೋಟ ಕಲಿಕೆಯನ್ನು ಮಂಡಿಸ್ತಾರೆ. ಈ ಕೋಹ್ಲರ್ ಒಬ್ಬರೇ ಅಲ್ಲ, ಇದ್ರೆ ಉಲ್ಫ್ಯಾಂಗ್ ಕೋಹ್ಲರ್ ಮತ್ತೆ ಗೆಸ್ಟಾಲ್ಟ್, ಮ್ಯಾಕ್ಸ್ ವೆರ್ದಿಮೀರ್ ಅಂತ ಕರ್ಕೊಂಡು ಗೆಸ್ಟಾಲ್ಟ್ ಥಿಯರಿ ಅಂತ ಮಾಡ್ತಾರೆ. ಇದನ್ನು ಗೆಸ್ಟಾಲ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ಜರ್ಮನ್ ವರ್ಡ್. ಇದು ದ ವರ್ಲ್ಡ್ ಗೆಸ್ಟಾಲ್ಟ್ ಮೀನ್ಸ್, ಜರ್ಮನ್ ಪದ ಅರ್ಥ ಏನಪ್ಪಾ ಅಂದ್ರೆ ಫಾರ್ಮ್, ಹೋಲ್ ಆರ್ ಪ್ಯಾಟರ್ನ್ ಆರ್ ಕಾನ್ಫಿಗರೇಷನ್, ಅಂದ್ರೆ ಇಡೀ ಆಗಿದ್ದು ಅಂತಕ್ಕಂಥದ್ದು ಇದರ ಅರ್ಥ. ಇಡೀ ಏನ್ ಇಡೀ ಅಂತ ಹೇಳಿದ್ರೆ, ಒಂದು ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡ್ತಾನೆ. ಚಿಂಪಾಂಜಿ ಅದ್ರ ಹೆಸರಿಟ್ಟಾನೆ ಸುಲ್ತಾನ್ ಅಂತ ಹೆಸರಿಟ್ಟಾನ. ಅದಕ್ಕೆ ತನ್ನ ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಸುಲ್ತಾನ್ ಅಂತ ಹೆಸರಿಟ್ಟಾನ. ಸೊ ಈ ಚಿಂಪಾಂಜಿಗೆ ಒಂದು ರೂಮ್ ನಲ್ಲಿ ಕೂಡಾಕಿ ಮೇಲ್ಗಡೆ ಬನಾನಾನ್ ಹ್ಯಾಂಗ್ ಮಾಡ್ತಾರ. ಆ ಬನಾನಾ ಹೆಂಗ್ ಪಡ್ಕೊಂತೈತಿ ಅನ್ನೋದೇ ಒಳನೋಟ ಕಲಿಕೆ. ಅದಕ್ಕೆ ಯಾರು ಏನು ಹೇಳಂಗಿಲ್ಲ, ಸ್ವಂತ ವಿಚಾರ ಮಾಡ್ತೈತಿ. ಜಿಗಿತೈತಿ ಸಿಗುದಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಒಂದ್ ಕಡೆ ಕುಂತ್ಕೊಂಡು ಇಡೀ ಒಂದು ರೂಮಿನ ಎನ್ವಿರಾನ್ಮೆಂಟ್ ಅನ್ನ ಅಬ್ಸರ್ವ್ ಮಾಡ್ತೈತಿ. ಬಾಕ್ಸ್ ಗಳು ಬಿದ್ದಿರ್ತಾವ, ಒಂದ್ರ ಮೇಲೆ ಒಂದು ಇಡ್ತೈತಿ, ಸಿಗುದಿಲ್ಲ, ಮತ್ತೊಂದು ಇಡ್ತೈತಿ, ಅವಾಗೂ ಸಿಗುದಿಲ್ಲ, ಜಿಗಿತೈತಿ ಸಿಗುದಿಲ್ಲ, ಮತ್ ಕುಂತ್ಕೊಂಡು ಅಬ್ಸರ್ವ್ ಮಾಡ್ತೈತಿ. ಒಂದು ಸ್ಟಿಕ್ ಇರ್ತೈತಿ, ಸ್ಟಿಕ್ ತಗೊಂಡ್ ಬಡಿತೈತಿ, ಸಿಗುದಿಲ್ಲ, ಮತ್ತೊಂದು ಸ್ಟಿಕ್ ಜಾಯಿಂಟ್ ಮಾಡಿ ಕೊನೆಗೆ ಬನಾನ ಪಡ್ಕೊಳ್ಳಿಕ್ಕೆ ಸಮರ್ಥ ಆಗ್ತೈತಿ ಚಿಂಪಾಂಜಿ ಸುಲ್ತಾನ್. ಇದ್ರ ಅರ್ಥ ಏನಂತ ಹೇಳಿದ್ರೆ, ಯಾರ ಸಹಾಯ ಇಲ್ಲಾರದೆ ಸ್ವಂತ ವಿಚಾರ ಮಾಡಿ ಒಂದು ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ಕೊಂತೈತಿ, ಆ ಸಮಸ್ಯೆಗೆ ಪರಿಹಾರ ಕಂಡ್ಕೊಂತೈತಲ್ಲ ಚಿಂಪಾಂಜಿ, ಹಾಗೆ ವಿದ್ಯಾರ್ಥಿಗಳು ಕಲಿಕೆ ಒಳಗ ಇಡೀ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಕೊಟ್ಟ ಅದನ್ನ ಬಿಡ್ಸಾಕ್ ಹೇಳ್ಬೇಕು ಅನ್ನೋದೇ ಒಳನೋಟ ಕಲಿಕೆ ಸಿದ್ಧಾಂತ. ಸೊ ಇಲ್ಲಿ ಇದರೊಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇಡಿಯಿಂದ ಬಿಡಿಗೆ ಕಡೆಗೆ. ಇಡೀ ಆಗಿರ್ತಕ್ಕಂಥ ಕಲಿಕೆಯು ಅತಿ ಉತ್ತಮವಾಗಿರ್ತಕ್ಕಂಥ ಬೋಧನಾ ಪದ್ಧತಿ ಅಂತಕ್ಕಂಥದನ್ನ ಕೋಹ್ಲರ್ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿ ಒಳನೋಟ ಕಲಿಕೆ ಅಂತ ಹೇಳ್ತಾನೆ. ಒಳನೋಟ ಕಲಿಕೆ ಸುಮಾರು ಸರಿ ಕ್ವಶನ್ ಕೇಳೋಣ. ಏನಂತಂದ್ರೆ ಒಳನೋಟ ಕಲಿಕೆಯ ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣ ಏನಂದ್ರೆ ಸಡನ್ ಥಿಂಕಿಂಗ್ ಅಂತ ಆನ್ಸರ್ ಆಗ್ಬೇಕು ನಿಮ್ದು. ಅಂದ್ರೆ ತತ್ಕ್ಷಣದ ಆಲೋಚನೆ ಅಂತ ನಿಮ್ ಉತ್ತರ ಆಗಿತ್ತು ಅಂದ್ರೆ ಇದ್ರ ಮೇಲೆ ಕ್ವಶನ್ ಬರ್ತೈತಿ. ಇದ್ರ ಮೇಲೆ ಒಂದು ಕ್ವಶನ್ ಯಾವತ್ತೂ ಇದ್ದೇ ಇರ್ತೈತಿ. ಇಡಿಯಿಂದ ಬಿಡಿಗೆ ಅಂತ ಮೇಲೆ ಕ್ವಶನ್ ಕೇಳ್ತಾನ, ಇದ್ರ ಗುಣಲಕ್ಷಣ ಅಂತ ಕೇಳ್ತಾನ, ಅಥವಾ ಗೆಸ್ಟಾಲ್ಟ್ ವರ್ಡ್ಸ್ ಮೀನಿಂಗ್ ಕೇಳ್ತಾನ, ಈ ಒಳನೋಟ ಕಲಿಕೆಯ ಸಿದ್ಧಾಂತ ಯಾರು ಮನ್ಸಿದ್ರ ಅಂತ ಕೇಳ್ತಾನ. ಸೊ ಹೀಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥಿಯರಿ ಅಂತ ನಿಮ್ಗೆ ನೆನಪಿರ್ಲಿ ಫ್ರೆಂಡ್ಸ್. ಹೀಗೆ ನಾವು ಬಹಳಷ್ಟು ಕೊನೆಯ ಕ್ಷಣದಲ್ಲಿ ಬಹಳಷ್ಟು ಹೇಳ್ಕೊಂತ ಹೋದ್ರೆ ಏನಂದ್ರೆ ಹೆಂಗ್ ನಾವು ತೆಗಿಬಹುದು ಅಂತಕ್ಕಂಥದ್ರಲ್ಲಿ ಇದ್ರಾಗ ಸುಮಾರು ಒಂದು 50% ನಿಮಗೆ ಕವರ್ ಆಗಿರ್ತೈತಿ. ಇನ್ನು ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ವಶನ್ ಇದ್ದೇ ಇರ್ತಕ್ಕಂಥದ್ದು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ, ಮಾನಸಿಕ ರಕ್ಷಣಾ ತಂತ್ರಗಳು ಅಂತ ಇರ್ತಾವ. ಅದನ್ನ ಬಹಳ ಚೆನ್ನಾಗಿ ನೋಡ್ಕೊಡಿ. ಯಾಕಂದ್ರೆ ಈ ಅವಧಿ ಒಳಗೆ ನಾನು ನಿಮಗೆ ಪೂರ್ತಿ ಆಗಿರ್ತಕ್ಕಂಥ ಮಾಹಿತಿಯನ್ನ ಒಂದೊಂದಾಗಿ ಹೇಳ್ಬೇಕಾದ್ರೆ ಒಂದು 7 ತಾಸು ಬೇಕು ಇದಕ್ಕೆ. ಮಾನಸಿಕ ರಕ್ಷಣಾ ತಂತ್ರಗಳು ಅಂತ ಹೇಳಿ ಇದು ನೆನಪಿಟ್ಕೊಳ್ರಿ. ನೀವು ಆಲ್ರೆಡಿ ಓದಿರ್ತೀರಿ, ತಯಾರಿಗೋಸ್ಕರ ಇದನ್ನ ಹೇಳ್ತಾ ಇದ್ದೇನೆ ನಾನು ನಿಮ್ಗೆ. ರಕ್ಷಣಾ ತಂತ್ರಗಳು ಅಂತ ಮುಖ್ಯವಾಗಿ ನೀವೆಲ್ಲ ಕಲ್ತಿದ್ರಿ. 3 ಟೈಪ್ ಅದಾವ ಇದರಲ್ಲಿ. ಒಂದನೇದ್ದು ಅಗ್ರೆಸಿವ್ ಮೆಕ್ಯಾನಿಸಮ್, ಆಕ್ರಮಣ ಆಧಾರಿತ ಮಾನಸಿಕ ರಕ್ಷಣಾ ತಂತ್ರಗಳು. ಎರಡನೇದ್ದು
ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳು, ಮೂರನೇದು ಹೊಂದಾಣಿಕೆ ಆಧಾರಿತ ರಕ್ಷಣಾ ತಂತ್ರಗಳು ಅಂತ 3 ವಿಧ ಇದರಲ್ಲಿ ಬರ್ತಾವೆ. ಸೊ ಇದ್ರ ಮೇಲೆ ಸುಮಾರು 1-2 ಕ್ವಶನ್ ಇದ್ದೇ ಇರ್ತವೆ. ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕಾಪಿ ಮಾಡುವಾಗ, ನಕಲು ಮಾಡುವಾಗ ಸಿಕ್ಕು ಬಿದ್ದು ನಂತರ ಆತನು ನಾನೊಬ್ಬನೇ ಈ ವರ್ಗ ಕೊನೆಯಲ್ಲಿ ಕಾಪಿ ಮಾಡಿಲ್ಲ, ಎಲ್ಲರೂ ಕಾಪಿ ಮಾಡಿದಾರೆ ಅಂತ ಸಮರ್ಥನೆ ಮಾಡ್ಕೊಂತಾನ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪ್ರಕ್ಷೇಪಣೆ ಅಂತ ಕರೀತಾರೆ. ಅದಕ್ಕೆ ನೆನಪಿಟ್ಕೊಟ್ಟಿದ್ನ ಪ್ರಕ್ಷೇಪಣೆ, ನೆನಪಿಟ್ಕೋಬೇಕು. ಇದು ಬಹಳ ಸರಿ ಕ್ವಶನ್ ಕೇಳ. ಆಮೇಲೆ ಒಂದು ಮಗು ತಂದೆ ತಾಯಿಯರ ಗಮನವನ್ನು ಸೆಳೆಯಲು ಹಾಸಿಗೆಯಲ್ಲಿ ಮೂತ್ರ ಮಾಡುವುದು, ಬೆರಳನ್ನು ಚೀಪುವುದು, ಇದು ಯಾವ ರಕ್ಷಣಾ ತಂತ್ರ ಅಂತ ಕೇಳಿದಾಗ ಬದಲಿ ಉಪಾಯ ಅಂತ ಆಗ್ಬೇಕು ನಿಮ್ದು. ಇದು ಇದೇ ತರ ಕ್ವಶನ್ಸ್ ಇರ್ತಾವ. ಇವೇ ಕ್ವಶನ್ಸ್ ಹಿಂಗ್ ಕೇಳ್ತಾನೆ, ಅದನ್ನ ಟ್ವಿಸ್ಟ್ ಮಾಡ್ತಾನೆ. ಒಬ್ಬ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದು ತನ್ನ ಸಾಮರ್ಥ್ಯವನ್ನ, ತನ್ನ ಒಂದು ಗಮನವನ್ನ ಆಟದ ಕಡೆ ಗಮನಹರಿಸಿ ಅಲ್ಲಿ ಯಶಸ್ವಿ ಆಗೋದು ಯಾವ ರಕ್ಷಣಾ ತಂತ್ರ ಅಂತ ಕೇಳಿದ್ರೆ ಪರಿಹಾರ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ಅರ್ಥನ ಅಲ್ಲೇ ಇದೆ. ಏನಂದ್ರೆ ಒಂದರಾಗ ಆಗದನ್ನ ಮತ್ತೊಂದ್ ಕಡೆ ಕಂಡ್ಕೊಂತಲ್ಲ, ಅದು ಪರಿಹಾರ, ಕಾಂಪೆನ್ಸೇಷನ್ ಅಂತಾರ. ಹೀಗೇನ್ ಈ 3 ತರದ ರಕ್ಷಣಾ ತಂತ್ರಗಳು, ಇದ್ರ ಮೇಲೆನೆ ಕ್ವಶನ್ಸ್ ಒಂದ್ 2-3 ಕ್ವಶನ್ಸ್ ಇದ್ರ ಮೇಲೆ 100% ಇದ್ದೇ ಇರ್ತಾವ, ನೆನಪಿಟ್ಕೋಬೇಕು. ಒಬ್ಬ ವಯಸ್ಕ ವ್ಯಕ್ತಿಯು ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಾರದೆ ಸಣ್ಣ ಮಗುವಿನಂತೆ ಅಥವಾ ಎಳೆ ಮಗುವಿನಂತೆ ಅಳಲು ಪ್ರಯತ್ನಿಸುತ್ತಾನೆ. ಇದು ಯಾವ ಮಾನಸಿಕ ರಕ್ಷಣಾ ತಂತ್ರ ಅಂತ ಕೇಳಿದ್ರೆ ಹಿಮ್ಮರಳುವಿಕೆ ಅಂತ ಆಗ್ಬೇಕು ನಿಮ್ಮದು. ರಿಗ್ರೆಷನ್ ಅಂತ ಕರೀತಾರೆ, ಹಿಮ್ಮರಳುವಿಕೆ ಅಂತ ಆಗ್ಬೇಕು. ಒಬ್ಬ ವಿದ್ಯಾರ್ಥಿ ತನ್ನಷ್ಟು ತಾನೇ ತನ್ನನ್ನು ನಿಂದಿಸ್ಕೊಂತಾನ, ಅದಕ್ಕೆ ನಿಂದನೆ ಅಂತ ಕರೀತಾರೆ, ದಮನ ಅಂತ ಕರೀತಾರೆ. ಅದ್ ನೆನ್ಪಿಟ್ಕೋಬೇಕು ನಮ್ಗೆ. ಈ ದಮನ ಅಂತಕ್ಕಂಥ ಇದರ ಅರ್ಥನೇ ಏನಪ್ಪ ಅಂದ್ರೆ, ನನ್ನ ಹಣೆ ಬರದಾಗ ಬರ್ದಿದ್ದೆ ಇಷ್ಟ, ನನಗ ಪಡ್ಕೊಂಡ್ ಬಂದಿದ್ದೆ ಇಷ್ಟ, ಹೀಗೆ ಹಲವಾರು ರೀತಿಯ ಇದ್ರಲ್ಲಿ ಕಲ್ಪನೆ ಮಾಡ್ಕೊಂತಾನ, ಅದಕ್ಕೆ ದಮನ ಅಂತ ಕರೀತಾರೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಮಾನಸಿಕ ರಕ್ಷಣಾ ತಂತ್ರಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಿರ್ತಾನ, ನೆನಪಿಟ್ಕೋಬೇಕು ಇದನ್ನ. ಆಮೇಲೆ ಬುದ್ಧಿಶಕ್ತಿ ಮೇಲೆ ಕ್ವಶನ್ಸ್ ಬರ್ತಾವೆ, ನೆನ್ಪಿಟ್ಕೊಡ್ರಿ. ಆ ಬುದ್ಧಿಶಕ್ತಿ ಸಿದ್ಧಾಂತಗಳಿದಾವ. ಅದರಲ್ಲಿ ಸ್ಪಿಯರ್ಮನ್ 2 ಫ್ಯಾಕ್ಟರ್ಸ್ ಥಿಯರಿ, ಗಿಲ್ಬರ್ಟ್ 3 ಫ್ಯಾಕ್ಟರ್ಸ್ ಥಿಯರಿ, ಆಮೇಲೆ ಗಾರ್ಡನರ್ 7 ಫ್ಯಾಕ್ಟರ್ಸ್ ಥಿಯರಿ, ಆಮೇಲೆ ಥರ್ಸ್ಟನ್ 7 ಫ್ಯಾಕ್ಟರ್ಸ್, ಗಾರ್ಡನರ್ 8 ಫ್ಯಾಕ್ಟರ್ಸ್ ಥಿಯರಿ ಬರ್ತಾವ. ಆಮೇಲೆ ಥಾರಂಡೈಕ್ ಒಂದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಥಿಯರಿ ಅಂತ ಬರ್ತೈತಿ. ಹೀಗೆ ಹಲವಾರು ರೀತಿಯ ಬೌದ್ಧಿಕ ಆಯಾಮಗಳ ಸಿದ್ಧಾಂತಗಳು ಅಂತ ಬರ್ತವೆ, ಅದ್ ನೆನಪಿಟ್ಕೊಡ್ರಿ. ಪರ್ಸನಾಲಿಟಿ ಮೇಲೆ ನೆನಪಿಟ್ಕೊಡ್ರಿ, ಕ್ರಿಯೇಟಿವಿಟಿ ಮೇಲೆ ನೆನಪಿಟ್ಕೊಡ್ರಿ. ಕ್ರಿಯೇಟಿವಿಟಿ ಅಂದ ತಕ್ಷಣ ಒಂದಿಷ್ಟು ಕ್ವಶನ್ಸ್ ಅದ್ರ ಮೇಲೆ ಬರ್ತವೆ. ಸೃಜನಾತ್ಮಕತೆ ಅಂದ್ರೆ ಏನು, ಸೃಜನಾತ್ಮಕತೆ ಮಗುವಿನ ಲಕ್ಷಣ ಏನು, ಸೃಜನಾತ್ಮಕತೆ ಲಕ್ಷಣ ಏನು. ಸೃಜನಾತ್ಮಕತೆ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಹೊಸದನ್ನ ಕಂಡುಹಿಡಿಯುವುದು, ಪೂರ್ಣ ಅಥವಾ ಭಾಗಶಃ ಹೊಸದನ್ನು ಕಂಡುಹಿಡಿಯುವುದು. ಸೃಜನಶೀಲ ಮಗುವಿನ ಲಕ್ಷಣ ಸ್ವಂತಿಕೆ ಮತ್ತು ನಿರರ್ಗಳತೆ, ನೆನಪಿಟ್ಕೋಬೇಕು. ಸೃಜನಾತ್ಮಕ ಮಗುವಿನ ಲಕ್ಷಣಗಳು ಸ್ವಂತಿಕೆ ಮತ್ತು ನಿರರ್ಗಳತೆ. ಇನ್ನೊಂದು ಕ್ವಶನ್ ಕೇಳ್ತಾನ, ಬ್ರೇನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಅನ್ನ, ಬುದ್ಧಿಮಂತನ ತಂತ್ರಗಳನ್ನು ಯಾರಿಗೆ ಉಪಯೋಗಿಸ್ತೀರಿ ಅಂತ ಕ್ವಶನ್ ಕೇಳ್ತಾನ. ಅದನ್ನ ಸೃಜನಶೀಲ ಮಕ್ಕಳಿಗೆ ಅಂತ ಉತ್ತರ ಹಾಕ್ರಿ. ಯಾಕಂದ್ರೆ ನಮ್ಗೆ ಏನಾಗುತ್ತದೆ, ಸ್ಲೋ ಲರ್ನರ್ಸ್ಗೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅಂತ ನಾವು ಥಿಂಕ್ ಮಾಡ್ತೀವಿ. ಆದ್ರೆ ಜಾಣರಾಗಿ ಸೈಕಾಲಜಿ ಓದಿ ತಿಳ್ಕೊಂಡವರಾಗಿ ವಿಚಾರ ಮಾಡ್ಬೇಕಂದ್ರೆ ಬುದ್ಧಿಮಂತನ ತಂತ್ರಗಳನ್ನ ಸೃಜನಶೀಲ ಮಕ್ಕಳಿಗೆ ಬಳಸ್ತೇವೆ ನಾವು ಅಂತ. ಇದ್ರ ಮೇಲೆ ಕ್ವಶನ್ ಇರ್ತದೆ. ಬಹಳ ಸರಿ ಕ್ವಶನ್ ಕೇಳ, ಸೃಜನಶೀಲತೆ ಕೊನೆಯ ಹಂತ ಅಂತ ಯಾವ್ದು ಕೇಳೋಣ. ಸೃಜನಶೀಲತೆ ಕೊನೆಯ ಹಂತ ಯಾವ್ದು ಅಂತ ಕೇಳಿದ್ರೆ ಪರಿಶೀಲನೆ ಅಥವಾ ಮೌಲ್ಯಮಾಪನ ಅಂತ. ಸೃಜನಶೀಲ ಪ್ರಥಮ ಹಂತ ಅಂತ ಕೇಳಿದಾಗ ಏನ್ ಹೇಳ್ಬೇಕು ಉತ್ತರ, ತಯಾರಿ, ಸಿದ್ಧತೆ ಅಂತ ಆಗ್ಬೇಕು. ಹೀಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾನೆ. ಇನ್ನೊಂದು ಅತಿ ಮಹತ್ವವಾಗಿರ್ತಕ್ಕಂಥ ಸಿದ್ಧಾಂತ ಸಿಗ್ಮಂಡ್ ಫ್ರೈಡ್. ಅದ್ರ ಮೇಲೆ ಕ್ವಶನ್ ಇಲ್ಲ ಅಂದ್ರೆ ಅದು ಕ್ವಶನ್ ಪೇಪರ್ ಅಲ್ಲ. ಸಿಗ್ಮಂಡ್ ಫ್ರೈಡ್ ಸಿದ್ಧಾಂತದ ಮೇಲೆ ಕ್ವಶನ್ ಕೇಳ್ತಾನ. ಸೈಕೋ ಅನಾಲಿಸಿಸ್ ಮೇಲೆ ಕೇಳ್ತಾನ. ಈಗೋ ಸೂಪರ್ ಯುಗದ ಮೇಲೆ ಕ್ವಶನ್ ಕೇಳ್ತಾನ. ನೆನಪಿಟ್ಕೊಡ್ರಿ, ಇದಂದ್ರೆ ಏನ, ಈಗೋ ಅಂದ್ರೆ ಏನ, ಸೂಪರ್ ಈಗೋ ಅಂದ್ರೆ ಏನ. ಆಮೇಲೆ ಮನೋವಿಶ್ಲೇಷಣೆ ಸಿದ್ಧಾಂತ ಹಂತಗಳು ಅಂತಂದಾಗ ಅಲ್ಲಿ 4 ಹಂತ ಬರ್ತವೆ. ಎಸ್ಟಾಬ್ಲಿಷಿಂಗ್ ದ ರ್ಯಾಪೋರ್ಟ್ ಅಂತ, ಸಾಮರಸ್ಯ ಸ್ಥಾಪನೆ, ಸಂಶ್ಲೇಷಣೆ, ವಿಶ್ಲೇಷಣೆ, ಸಾಮರಸ್ಯ ಮುರಿಯುವಿಕೆ. ನಾ ಈಗೇನ್ ಹೇಳ್ತಾ ಇದ್ರ ಮೇಲೆ ಕ್ವಶನ್ 100% ಇದೇ ಇರ್ತದೆ. ಅದ್ ನಿಮ್ಗೆ ಓದಿದ್ರೆ ನೆನಪಾಗ್ತಾವ. ಇದಂದ್ರೆ ಏನು, ಈಗೋ ಅಂದ್ರೆ ಏನು, ಸೂಪರ್ ಈಗೋ ಅಂದ್ರೇನು ಗೊತ್ತಾಗಬೇಕು. ಈಗೋ ಸೂಪರ್ ಈಗೋ ನೆನ್ಪಿಟ್ಕೋಬೇಕು. ಅಂತಕ್ಕಂಥದ್ದು ಪ್ಲೇಜರ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತೈತೆ. ಪ್ಲೇಜರ್, ಸುಖಾನುಭವ ಅಂತ.
ಸ್ವಂತ ತನ್ನಷ್ಟೇ ಅದರ ಸ್ವಂತ ಸುಖದ ಮೇಲೆ, ಸ್ವಂತ ಅಪೇಕ್ಷೆಯ ಮೇಲೆ ಕೆಲಸ ಮಾಡ್ತೈತಿ ಸುಖಾನುಭವ. ಈಗೋ ಅಂತಕ್ಕಂಥದ್ದು ನೈತಿಕ ತತ್ವದ ಮೇಲೆ ಕೆಲಸ ಮಾಡ್ತೈತಿ. ಸೂಪರ್ ಈಗೋ ಅಂತಕ್ಕಂಥದ್ದು ಪರ್ಫೆಕ್ಷನ್, ಪರಿಪೂರ್ಣತೆಯ ತತ್ವದ ಆಧಾರದ ಮೇಲೆ, ನಿಯಮಗಳ ಮೇಲೆ ಕೆಲಸ ಮಾಡ್ತೈತಿ ಅಂತ. ಪರಿಪೂರ್ಣತೆ. ಇಲ್ಲಿ ಕ್ವಶನ್ ಹಿಂಗೆ ಇರ್ತೈತಿ. ಇಲ್ಲೊಂದು ಕಾನ್ಸೆಪ್ಟ್ ಬರ್ತೈತಿ, ಲಿಬಿಡೋ ಅಂತ ಬರ್ತೈತಿ. ಲಿಬಿಡೋ ಅಂದ್ರೆ ಹುಟ್ಟಿನಿಂದ ಬಂದಿರ್ತಕ್ಕಂಥ ಲೈಂಗಿಕ ಪ್ರವೃತ್ತಿಯ ಮೇಲೆ ಕಾನ್ಸಂಟ್ರೇಷನ್ ಆಗಿರ್ತಕ್ಕಂಥ ಹಂತ ಲಿಬಿಡೋ ಅಂತ ಬರ್ತೈತಿ. ಅದನ್ನ ನೆನಪಿಟ್ಕೊಂಡಿರ್ಬೇಕು. ಇದ್ರ ಮೇಲೆ ಕ್ವಶನ್ ಇರ್ತೈತಿ. ಮನೋವಿಶ್ಲೇಷಣೆ ವಿಧಾನದ ಹಂತಗಳು ಅಂತ ಬಂದಾಗ 4 ಹಂತ ಬರ್ತವೆ. ಸಾಮರಸ್ಯ ಸ್ಥಾಪನೆ, ಸಂಶ್ಲೇಷಣೆ, ವಿಶ್ಲೇಷಣೆ, ಸಾಮರಸ್ಯ ಮುರಿಯುವಿಕೆ ಅಂತಕ್ಕಂಥ ಕ್ವಶನ್ಸ್ ಬರ್ತವೆ. ಇದನ್ನ ನೆನಪಿಟ್ಕೊಳ್ರಿ. ಈ ದಿಗೋ ಸೂಪರ್ ವಿಗದ ಮೇಲೆ ಕ್ವಶನ್ ಇದ್ದೇ ಇರ್ತೈತಿ. ಹಾಗಾಗಿ ಬಹಳಷ್ಟು ಸಂಕ್ಷಿಪ್ತವಾಗಿ ಎಲ್ಲಾ ವಿಷಯಗಳನ್ನ ಸ್ವಲ್ಪ ಕವರ್ ಮಾಡಿ ಕೊಟ್ಟಿದ್ದೇನೆ ನಿಮಗೆ. ಆಮೇಲೆ ನೆನಪಿಟ್ಕೋರಿ, ಕೋಲ್ಬರ್ಗ್ ಥಿಯರಿ ಮೇಲೆ ಒಂದು ಕ್ವಶನ್ ಇರ್ತೈತಿ. ಆಮೇಲೆ ಜ್ಞಾನೇ ಥಿಯರಿ ಮೇಲೆ ಒಂದು ಕ್ವಶನ್ ಇರ್ತೈತಿ. ಈಗ ರೋಡ್ ನಲ್ಲಿ ಹೋಗ್ತಾ ಇರ್ತೀರಿ, ರಸ್ತೆ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ಜ್ಞಾನೇಯವರ ಪ್ರಕಾರ ಯಾವ ಕಲಿಕಾ ಪ್ರಕಾರ ಹೇಳ್ತೈತಿ ಅಂತ ಕೇಳಿದ್ರೆ ನಮ್ಮ ಉತ್ತರ ಏನಾಗಿರ್ಬೇಕಂದ್ರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್, SR ಅಂತ ಆಗ್ಬೇಕು. ಜ್ಞಾನೇಯವರ ಸಿದ್ಧಾಂತದ ಕಲಿಕಾ ಸಿದ್ಧಾಂತ ಪ್ರಥಮ ಕಲಿಕಾ ಹಂತ ಅಂತ ಕೇಳಿದ್ರೆ, ಬಗೆ ಅಂತ ಕೇಳಿದ್ರೆ ಸಿಗ್ನಲ್ ಲರ್ನಿಂಗ್ ಅಂತ ಆಗ್ಬೇಕು. ಕೊನೆಯದು ಯಾವ್ದು ಅಂತ ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯಾ ಪರಿಹಾರ ಅಂತ ಆಗ್ಬೇಕು. ಹೀಗೆ ಸಂಕ್ಷಿಪ್ತವಾಗಿ ಎಲ್ಲಾ ವಿಷಯಗಳನ್ನು ಕವರ್ ಮಾಡಿದೀನಿ. ಕಾನ್ಸಂಟ್ರೇಷನ್ ಮಾಡ್ರಿ. ನೀವು ಮಗುವಿನ ವಿಕಾಸ, ಪರ್ಸನಾಲಿಟಿ, ಇಂಟೆಲಿಜೆನ್ಸ್, ಆಮೇಲೆ ಮಾನಸಿಕ ವೈಯಕ್ತಿಕ ಭಿನ್ನತೆಗಳು, ಈ ಅಂಶಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಇದ್ರ ಮೇಲೆ ಕ್ವಶನ್ಸ್ ಇರ್ತಾವ. ಆಮೇಲೆ ಏನ್ ನಾನು ಹೇಳಿದ 3 ಅಂಶಗಳು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ರಿ. ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತಾನೆ ಹೋಗ್ತೈತಿ. ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಲ್ಲ ಅಂತ. ಹಾಗಾಗಿ ಮೇನ್ ಥಿಯರಿ ಮೇಲೆ ಫೋಕಸ್ ಮಾಡ್ರಿ. ಆಮೇಲೆ ಕೆಲವೊಂದಿಷ್ಟು ಜ್ಞಾನಾತ್ಮಕ ವಿಕಾಸದಿಂದ ಇದ್ ಮಾಡ್ರಿ. ಇನ್ನೊಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಹೇಳಿ ಮುಗಿಸ್ತೇನೆ ನಾನು ನಿಮಗೆ. ಬಹಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಇದ್ದೇ ಇರ್ತೈತಿ. ಪ್ರಾಬ್ಲಮ್ಸ್ ಆಫ್ ಲರ್ನಿಂಗ್, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ ಅಂತ ಇದು ಕ್ವಶನ್ ಇರ್ಬೋದು. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ. ಓದೋದು ಯಾವ್ದು ಸಮಸ್ಯೆ, ಬರೆಯೋದು ಯಾವ ಸಮಸ್ಯೆ, ಲೆಕ್ಕಗಳನ್ನು ಮಾಡೋದು ಯಾವ ಸಮಸ್ಯೆ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ. ಡಿಸ್ಲೆಕ್ಸಿಯಾ ಅಂದ್ರೆ ಓದುವ ಸಮಸ್ಯೆ, ಡಿಸ್ಗ್ರಾಫಿಯಾ ಅಂದ್ರೆ ಬರೆಯುವ ಸಮಸ್ಯೆ, ಡಿಸ್ಕ್ಯಾಲ್ಕುಲಿಯಾ ಅಂದ್ರೆ ಸಂಖ್ಯೆಗಳನ್ನ ಈಗ 96 ಬರೀ ಅಂದ್ರೆ 69 ಬರೀದು, 36 ಬರೀ ಅಂದ್ರೆ 63 ಬರೀದು. ಹಿಂಗ ಅದನ್ನ ಟ್ವಿಸ್ಟ್ ಮಾಡ್ತಾನ ನಾವು. ಇದನ್ನ ಓದುವುದು ಯಾವ ಸಮಸ್ಯೆ ಅಂತ ಕೇಳ್ತಾನ. 36 63 ಅಂತ ಓದ್ತೈತಿ ಮಗು, ಬರೆಯುದಲ್ಲ ಓದ್ತೈತಿ. ಓದುದು ಅಂತಂದಾಗ ಡಿಸ್ಲೆಕ್ಸಿಯಾ ಅಂತ ಆಗ್ಬೇಕ. ಅದ ಬರೆಯುದು ಅಂತಂದಾಗ ಡಿಸ್ಗ್ರಾಫಿಯಾ ಅಂತ ಆಗ್ಬೇಕ. ಈಗ ಲೆಕ್ಕ ಮಾಡಕ್ 2 + 2 = 4 ಅನ್ನೋದನ್ನ, ಅದು 3 ಅನ್ನೋದು 4 6 ಅನ್ನೋದನ್ನ ಹೇಳಿದಾಗ ಅದು ಡಿಸ್ಕ್ಯಾಲ್ಕುಲಿಯಾ ಅಂತ ನೆನ್ಪಿಟ್ಕೊಂಡಿರ್ಬೇಕು. ಇದ್ರ ಮೇಲೆ ಕ್ವಶನ್ ಇರ್ತದೆ. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ, ಇದ್ರ ಮೇಲೆ ಒಂದು ಕ್ವಶನ್ ಇರ್ತೈತಿ. ಆಮೇಲೆ ನಿಮ್ಗೆ ನೆನ್ಪಿಟ್ಕೋರಿ, ವಿಕಾಸದ ಕಾರ್ಯಗಳನ್ನ ಫಸ್ಟ್ ಬೆಳಕಿಗೆ ತಂದವರು ಅಥವಾ ಗುರುತಿಸಿದವರು ಅಂತ ಕೇಳಿದ್ರೆ ಹೆವಿ ಗೇಟ್ಸ್ ಅಂತಕ್ಕಂಥ ಮನೋವಿಜ್ಞಾನಿ ಹೇಳ್ತಾನೆ. ಅದ್ ನೆನ್ಪಿಟ್ಕೊಳ್ರಿ. ಆಮೇಲೆ ಆಟಿಸಮ್ ಅಂತ ಒಂದು ಕ್ವಶನ್ ಬರ್ತೈತಿ. ಆಟಿಸಮ್ ಅಂದ್ರೆ ನರ ದೌರ್ಬಲ್ಯತೆ, ನ್ಯೂರಾಲಜಿಕಲ್ ಡಿಸಾರ್ಡರ್, ಅದ್ ನೆನ್ಪಿಟ್ಕೊಳ್ರಿ. ಆ ಕ್ವಶನ್ ಬರ್ತೈತಿ. ಆಮೇಲೆ ಇನ್ನೊಂದು ಬುದ್ಧಿಶಕ್ತಿ ಒಳಗ ಭಾವನಾತ್ಮಕ ಬುದ್ಧಿಶಕ್ತಿನ ಹೇಳಿದವ್ರ ಅಂತ ಕೇಳಿದ್ರೆ ಡೇನಿಯಲ್ ಗೋಲ್ಮನ್ ಅಂತ ಬಹಳ ಸಲ ಕ್ವಶನ್ ಕೇಳೋಣ. ಸೊ ಈಗ ಏನು ಒಂದು 40 ನಿಮಿಷ ನಾನು ನಿಮ್ಗೆ ಏನ್ ಹೇಳಿದ್ನಿ, ಇದ್ರ ಮೇಲೆನೆ ಕ್ವಶನ್ಸ್ ರಿಪೀಟ್ ಆಗ್ತಾವ. ನಾನು ಆಫ್ಲೈನ್ ಕ್ಲಾಸ್ ತೆಗೆದುಕೊಂಡಾಗ ಯಾರೆಲ್ಲ ಇದ್ರು ಇನ್ನಿಷ್ಟು ಕೇಳ್ಬಿಟ್ರೆ ಸಾಕು, ಮತ್ತೊಂದ್ಸರಿ ರಿಕಾಲ್ ಆಗ್ತದೆ. 100% ಇದ್ರ ಮೇಲೆನೆ ಕ್ವಶನ್ಸ್ ಇರ್ತಾವ. ಬಟ್ ಆ ಟೈಮ್ದಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಂತೀವಿ, ಅಪ್ಲೈ ಮಾಡ್ಕೊಂತೀವಿ ಸೈಕಾಲಜಿ ಅನ್ನೋದ್ರ ಮೇಲೆ ನಿಮ್ದು ಎಸ್ ನಿಂತಿರ್ತದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಡಿಸ್ಕಸ್ಡ್ ಇನ್ ದಿಸ್ ಕ್ಲಾಸ್ and you should be focused. Definitely you can get in your TET. So wish you all the best for your upcoming exam. Wish you all the best, friends, from Classic YouTube channel. Thank you one and all. All the best for your TET exam, friends.